ಓಕೆ, ನಾವಿವಾಗ ಸರೀನ್ ವುಡ್ಸ್ ಅಂತ ಒಂದು ಐಡೆಂಟಿಫೈ ಮಾಡಿದ್ದೀನಿ ಅಂದ್ಕೊಳ್ಳಿ. ಓಕೆ, ಸರೀನ್ ವುಡ್ಸ್ ಅಂತ ಇದೆ, ಕೂರ್ಗಲ್ಲಿರೋ ಪ್ರಾಪರ್ಟಿ. ಇದನ್ನ ಆಡ್ ಮಾಡ್ಬೇಕು ನಾನು. ಓಕೆ, ಸೊ ಮೊದಲು ಗೂಗಲ್ಗೆ ಹೋಗ್ಬಿಟ್ಟು ಸರೀನ್ ವುಡ್ಸ್ ಅಂತ ಹೊಡಿಯೋಣ. ಓಕೆ, ಸೊ ಒಂದು ಇದು ಸ್ಮಾಲ್ ಬಿಸ್ನೆಸ್ ಪ್ರೊಫೈಲ್. ಓಕೆ, ಸ್ಮಾಲ್ ಬಿಸ್ನೆಸ್ ಪ್ರೊಫೈಲ್. ಇಲ್ಲಿಂದನೂ ಫೋಟೋಸ್ ಎಲ್ಲ ಸಿಗುತ್ತೆ, ಕೆಲವು ಸತಿ ಸಿಗಲ್ಲ. ಫೋನ್ ನಂಬರ್ ಸಿಗುತ್ತೆ ಇಲ್ಲಿ. ಮತ್ತೆ ಜನರಲಿ ಏನ್ ಪ್ರೈಸ್ ಇದೆ ಇಬ್ಬರಿಗೆ, ಯಾವ ಸೈಟ್ ಅಲ್ಲಿ ಏನ್ ಸೆಟ್ ಮಾಡಿದ್ದಾರೆ ಅಂತಾನು ಗೊತ್ತಾಗುತ್ತೆ ಇಲ್ಲಿ. ಸೊ ಅಂದ್ರೆ 2 ಅಡಲ್ಟಿಗೆ booking.com ಅಲ್ಲಿ 5,500 ಇದೆ, 5,300 ಈ ತರ ಇದೆ. ಸೊ ಇದು ನೋಡಿದ್ರೆ ಜನರಲಿ ಏನ್ ಅನ್ಸುತ್ತೆ, 2,500 ಪರ್ ಹೆಡ್ ಅಂತ ಗೊತ್ತಾಗುತ್ತೆ. ಓಕೆ, ಬೈ ಅಂಡ್ ಲಾರ್ಜ್ 2,500 ಇದೆ. ಆಮೇಲೆ ಈ ತರ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಫೋಟೋಸ್ನ ಹಿಂಗೆ ಸೇವ್ ಇಮೇಜಸ್ ಮಾಡಬಹುದು. ಓಕೆ, JPG ಇಮೇಜ್ ಸೆಟ್ ಆಗುತ್ತೆ. ಇದು ಸೇವ್ ಇಮೇಜ್ ಮಾಡ್ಕೋಬಹುದು. ಇಲ್ಲಿಂದನೂ ನಾವು ಸೇವ್ ತಗೊಂಡು ಹಿಂಗ್ ರೈಟ್ ಕ್ಲಿಕ್ ಮಾಡಿ, ವಿಡಿಯೋ ಬೇಡ ನಮ್ಗೆ, ಹಿಂಗ್ ರೈಟ್ ಕ್ಲಿಕ್ ಮಾಡಿ ಸೇವ್ ಇಮೇಜಸ್ ಅಂದ ಇಮೇಜ್ ಸೇವ್ ಮಾಡ್ಕೋಬಹುದು. ನೋಡಿ, ನಾನು ಫೋಲ್ಡರ್ ಮಾಡ್ಕೊಂಡಿದ್ದೀನಿ ಸರೀನ್ ವುಡ್ಸ್ ಅಂತ, ಅಲ್ಲೆಲ್ಲ ಸೇವ್ ಮಾಡ್ಕೊಂತ ಇದ್ದೀನಿ. ಸೊ ಎಲ್ಲಾ ಇಮೇಜ್ ಹಾಕೋದ್ ಬೇಡ. ಏನು ಅಂದ್ರೆ ಚೆನ್ನಾಗಿರೋಂಥದ್ದು ಮಾತ್ರ ನಾವು ಮಾಡ್ಕೊಂಡು ಹೋಗ್ಬೇಕು. ಇಮೇಜಸ್ ಸಿಕ್ಕಾಪಟ್ಟೆಗೆ ತುಂಬಾ ಬೇಡದಲ್ಲೇ ಇರೋ ಇಮೇಜಸ್ ಎಲ್ಲ ಹಾಕೋದ್ ಬೇಡ. ಸುಮ್ನೆ ನಮ್ಮ ವೆಬ್ಸೈಟ್ ತುಂಬ ಹೋಗುತ್ತೆ. ಸ್ವಲ್ಪ ರೂಮ್ ಇಮೇಜಸ್ ಅಂತೂ ಬೇಕಾಗುತ್ತೆ, ಯಾಕಂದ್ರೆ ರೂಮ್ ವೈಸ್ ಲಿಸ್ಟಿಂಗ್ ಮಾಡ್ತೀವಿ ನಾವು, ಆಯ್ತಾ. ಆಮೇಲೆ ಏನಾದ್ರು ನೇಚರ್ ಅಲ್ಲಿ ಏನಾದ್ರು ಇದ್ರೆ, ನೇಚರ್ ವಿಡಿಯೋಸ್ ಇದ್ರೇನೆ ಒಳ್ಳೇದು. ಡೈನಿಂಗ್ ಆತರ ಏನಾದ್ರು ಸ್ಪೆಸಿಫಿಕ್ ಏನಾದ್ರು ಇದ್ರೆ ಆತರ ತಗೊಳ್ಳೋದು. ಬಾತ್ರೂಮ್ ಇಂಪಾರ್ಟೆಂಟ್. ಓಕೆ, ಬೆಡ್ರೂಮು, ಬಾತ್ರೂಮು, ಮತ್ತೆ ಮನೆದು ಔಟ್ ಸೈಡ್ ಲುಕ್ ಈ ತರದಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬಾತ್ರೂಮ್ಗಳು ತುಂಬಾ ಇಂಪಾರ್ಟೆಂಟ್. ಜನ ಬಾತ್ರೂಮ್ ನೋಡ್ತಾರೆ, ಬಾತ್ರೂಮ್ ಹೆಂಗಿದೆ ಅಂತ. ಓಕೆ, ಇಷ್ಟೇ ಇರೋದಿಲ್ಲಿ. ಮತ್ತಿನ್ನೇನು ಅಂದ್ರೆ ನೋಡಿ, ಇಲ್ಲಿ ಮೇಕ್ ಮೈ ಟ್ರಿಪ್ ಇದೆ. ಮೇಕ್ ಮೈ ಟ್ರಿಪ್ ನ ಇನ್ನೊಂದು ವಿಂಡೋಲ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಮೇಕ್ ಮೈ ಟ್ರಿಪ್ ಇಂದಾನು ಸುಮ್ನೆ ನಾವೇನೋ ಡೀಟೇಲ್ ಕೊಡಬೇಕು, ಇಲ್ಲಾಂದ್ರೆ ಅದು ಇದು ಮಾಡಲ್ಲ. ಚೆಕ್ ಇನ್ ಡೇಟ್ 25, 2 adults. Okay. ಟೂ ಅಡಲ್ಟ್ಸ್ಗೆ 5,635 ಪ್ಲಸ್ ಟ್ಯಾಕ್ಸ್ ಬರ್ತಾ ಇದೆ ನೋಡಿ, ಆಯ್ತಾ. ಅದರಲ್ಲಿ ಡೀಲ್ ಏನೋ ಕೊಟ್ಟು 5,000 ಇದನ್ನು ಕೊಡ್ತಾ ಇದಾರೆ ಅವರು. ಸೊ ಜನರಲಿ ರಫ್ಲಿ ಇಷ್ಟು ಪ್ರೈಸ್ ಇರುತ್ತೆ, ಬಟ್ ಅವ್ರ ಓನರ್ ಹತ್ರ ಫೋನ್ ಮಾಡಿ ಕೇಳ್ಕೊಳ್ಳೋದು ಒಳ್ಳೇದು ಪ್ರೈಸ್ ಏನು ಅಂತ. ಓಕೆ, ಈ ಸೈಟ್ ಅಲ್ಲಿ ಹೋದ್ರೆ ತುಂಬಾ ಡೀಟೇಲ್ ಸಿಗುತ್ತೆ ಮೇಕ್ ಮೈ ಟ್ರಿಪ್ ಅಲ್ಲಿ. ಏನೇನು ಅಮ್ಯುನಿಟೀಸ್ ಇದೆ, ಮತ್ತೆ ಯಾವ್ಯಾವ ತರ ರೂಮ್ ಇದೆ ನೋಡಿ. ಡಿಲಕ್ಸ್ ರೂಮ್ ಒಂದು ಇದೆ, ಕಿಚನ್, ಪಾರ್ಕಿಂಗ್, ರೂಮ್ಸ್ 1, ಹೋಸ್ಟೆಡ್ ಬೈ ನಿಶ್ಚಲ್, ಅವ್ರ ಫೋಟೋ. ಜನರಲಿ ಹೋಸ್ಟೆಡ್ ಯಾರು ಮಾಡಿದಾರೆ ಅವ್ರ ಫೋಟೋ ಒಂದು ಇಲ್ಲಿ ಸಿಗುತ್ತೆ, ಮತ್ತೆ ಫೋಟೋ ಬಗ್ಗೆ ಅವ್ರ ಹೋಸ್ಟ್ ಬಗ್ಗೆ ಸಿಗುತ್ತೆ, ಅವ್ರ ಏನು ಹೋಸ್ಟ್ ಏನಿದ್ದಾರೆ ಅದ್ರ ಬಗ್ಗೆ ಎಲ್ಲ. ಕೇರ್ ಟೇಕರ್ ಇದ್ರೆ ಕೇರ್ ಟೇಕರ್ ಇದರ ಅಂತ ಇಲ್ಲಿ ಡೀಟೇಲ್ ಸಿಗುತ್ತೆ. ಸೊ ಈ ತರ ಎಲ್ಲ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ, ಆಯ್ತಾ. ಮೇಕ್ ಮೈ ಟ್ರಿಪ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಡೀಟೇಲ್ ಸಿಗುತ್ತೆ. ಸೊ ಇಲ್ಲಿ ಬರೀ ಡಿಲಕ್ಸ್ ರೂಮ್ ಮಾತ್ರ ಕಾಣಿಸ್ತಾ ಇದೆ ನಂಗೆ. ಇನ್ನೊಂದ್ ಕಡೆ ಇನ್ನೊಂದು ಯಾವ್ದೋ ವೆಬ್ಸೈಟ್ ಅಲ್ಲಿ ನಾನು ಹೋದಾಗ ಅಲ್ಲಿ booking.com ಅಲ್ಲಿ ಅನ್ಸುತ್ತೆ, ಅಲ್ಲಿ ಇನ್ನೊಂದೇನೋ ಡೀಟೇಲ್ ಸಿಕ್ತು ನಂಗೆ. ಮತ್ತೆ ನೋಡಿ, booking.com ಹೋಗ್ತೀನಿ. ಓಕೆ, booking.com ಅಲ್ಲಿ ಹೋಗಿದ್ರೆ ಅಲ್ಲಿ 2 ತರ ರೂಮ್ ತೋರಿಸ್ತಾ ಇತ್ತು, ಒಂದು ಡಿಲಕ್ಸ್ ರೂಮ್ ಮತ್ತೆ ಇನ್ನೊಂದು. ಸೊ ಆ ತರ ಏನೋ ಇರುತ್ತೆ ಈ ಇನ್ಫಾರ್ಮೇಶನ್. ನೋಡಿ, ಇಲ್ಲಿ ಡಬಲ್ ರೂಮ್ ವಿತ್ ಬಾಲ್ಕನಿ ಅಂತ ಇದೆ. ರೂಮ್ಸ್ ಹಾಕಿದ್ದಾರೆ ಇವರು, ಫೋಟೋಸ್ ಹಾಕಿದ್ದಾರೆ, ಮತ್ತೆ ರೂಮ್ಸ್ ಹಾಕಿದ್ದಾರೆ. ಓಕೆ, ಏನೇನು ಅಮ್ಯುನಿಟೀಸ್ ಇದೆ ಅದೆಲ್ಲ ಕೊಡುತ್ತೆ. ಗುಡ್ ಫ್ರೀ ವೈಫೈ, ನಾನ್ ಸ್ಮೋಕಿಂಗ್ ರೂಮ್ಸ್, ರೂಮ್ ಸರ್ವಿಸ್, ಫೆಸಿಲಿಟೀಸ್ ಫಾರ್ ಡಿಸೇಬಲ್ಡ್ ಫ್ಯಾಮಿಲಿ. ಓಕೆ, ಡಬಲ್ ರೂಮ್, ಫ್ಯಾಬುಲಸ್. ಓಕೆ, ಇವ್ರ ಸೆಕೆಂಡ್ ನೇಮ್ ಇಲ್ಲಿ ಸಿಗ್ತಾ ಇದೆ, ನಿಶ್ಚಲ್ ಪೊನ್ನಪ್ಪ. ಸೊ ಅಲ್ಲಿ ಇನ್ನೊಂದು ಸೈಟಲ್ಲಿ ನಂಗೆ ಸೆಕೆಂಡ್ ನೇಮ್ ಸಿಕ್ಕಿರ್ಲಿಲ್ಲ. ಸೊ ಹೋಸ್ಟ್ ನಿಶ್ಚಲ್ ಪೊನ್ನಪ್ಪ.
ಓಕೆ, ಸೊ ಈ ತರ ಎಲ್ಲ ಡೀಟೇಲ್ ನಾವು ಕಲೆಕ್ಟ್ ಮಾಡ್ಕೊಬೇಕು. ಅವ್ರದ್ದೇನು 13, ಸೊ ಓಕೆ, ಇಲ್ಲಿ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಇದೆ. 13 acre ಕಾಫಿ ಪ್ಲಾಂಟೇಶನ್ ವಿತ್ 5 cottages ಆಫರಿಂಗ್ ಟು ಫ್ಯಾಮಿಲಿ. ಸೊ ನೋಡಿ, ಇಲ್ಲಿ ನನಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ. 5 cottages ಇದೆಯಂತೆ. ದಿಸ್ ಪ್ರಾಪರ್ಟಿ ಇಸ್ ಸರೌಂಡೆಡ್ ಬೈ ರಿಸರ್ವ್ ಫಾರೆಸ್ಟ್ ಅಂಡ್ ಇಸ್ ಫೇಮಡ್ ಫಾರ್ ಬರ್ಡ್ ಕಾಲ್ಸ್ ಇನ್ ದ ಮಾರ್ನಿಂಗ್. ಸೊ ಬರ್ಡಿಂಗ್ ಮಾಡ್ಬೋದು. Planter businessman Kurg Weber from a respectable background, located very close to Madikeri town, just a 5-minute drive from Madikeri, is the district headquarter of Kurg, Kodagu district, and is the biggest town in the district. Many tourist attraction are in and around Madikeri town. ಅಂದ್ರೆ ಇವರು ತುಂಬಾ ಮಡಿಕೇರಿ ಟೌನಿಗೆ ಹತ್ರ ಇದ್ದಾರೆ. ಈ ಡೀಟೇಲು ಇಲ್ಲಿ ಸ್ವಲ್ಪ ಬರ್ಕೊಂಡಿರೋಣ ಪೋನಪ್ಪ ಬಗ್ಗೆ, ಸೊ ದಟ್ ನಾವು ಮತ್ತೆ ಅದನ್ನ ChatGPT-ಗೆ ಹಾಕಿ ಇದನ್ನ ರೀರೈಟ್ ಮಾಡಿಸ್ಬೇಕು. ಸೊ ನಮಗೆ ಬೇಕಾಗಿರೋ ಕಂಟೆಂಟ್ ನಾವು ಬರ್ಕೊಬೇಕು, ಬಟ್ ಇವ್ರದೇ ಕಾಪಿ ಪೇಸ್ಟ್ ಮಾಡಬಾರ್ದು. ಮತ್ತೆ ನಿಯರ್ ಬೈ ಅಟ್ರಾಕ್ಷನ್ಸ್ ಏನೇನು, ರಾಷ್ಟ್ರಕವಿ ಕುವೆಂಪು ಪಾರ್ಕ್, ಮಡಿಕೇರಿ ಫೋರ್ಟ್, 2.5 ಕಿಲೋಮೀಟರ್, ಇದೆಲ್ಲ ಇನ್ಫಾರ್ಮೇಶನ್ ಇಲ್ಲಿದೆ. ಇದೆಲ್ಲ ಕೆಲವು ನಮಗೆ ಬೇಕು ಆಯ್ತಾ. ಇದು ನಮ್ಮ ಸೈಟಲ್ಲೂ ಇದೆ. ಸೊ ರೆಸ್ಟೋರೆಂಟ್ಸ್ ಯಾವ್ದಾವ್ದು ಹತ್ರ ಇದೆ ಅಂತ ಹಾಕಿದ್ದಾರೆ. ಈ ಫೀಚರ್ ನಮ್ಮಲ್ಲಿ ಇಲ್ಲ, ನೆಕ್ಸ್ಟ್ ಟೈಮ್ ನಾವು ಮಾಡಬೇಕು, ನೋಡೋಣ. ಓಕೆ, ಸೊ ನಿಯರ್ ಬೈ ಅಟ್ರಾಕ್ಷನ್ ಏನೇನಿದೆ ಅಂತ booking.com ಅಲ್ಲಿ ಸಿಗುತ್ತೆ. CMC ಗಾರ್ಡನ್, ಶ್ರೀವಲ್ಲಿ ನರ್ಸಿಂಗ್ ಸೆಂಟ್ರು, ರಾಷ್ಟ್ರಕವಿ ಕುವೆಂಪು ಪಾರ್ಕ್, ಇದೆಲ್ಲ ಆಯ್ತಾ. ಫೆಸಿಲಿಟೀಸ್ ಏನೇನಿದೆ, ಪಾರ್ಕಿಂಗ್, ಪ್ರೈವೇಟ್ ರೂಮು, ಇದೆಲ್ಲ ನಾವು ಹಾಕಬೇಕು. ಬೋರ್ಡ್ ಗೇಮ್ಸ್, ಇಂಡೋರ್ ಗೇಮ್ಸ್, ಕಿಡ್ಸ್ ಔಟ್ಡೋರ್. ಸೊ ನಮಗೆ booking.com ಅಲ್ಲಿ ತುಂಬ ಇನ್ಫಾರ್ಮೇಶನ್ ಚೆನ್ನಾಗಿ ಈಸಿಯಾಗಿ ಸಿಗುತ್ತೆ. ಇಂಟರ್ನೆಟ್ ತುಂಬ ಸ್ಪೀಡಾಗಿರೋದು ಸಿಗ್ತಾ ಇದೆ. ಜನರಲ್ಲು ಆಕ್ಸೆಸಿಬಿಲಿಟಿ ಇದೆಲ್ಲ ತುಂಬ ಸೊ ಇದೆ. ಹೌಸ್ ರೂಲ್ಸ್ ಸರಿ ನೋಟ್ ಟೇಕ್ ಸ್ಪೆಷಲ್ ರಿಕ್ವೆಸ್ಟ್ ಆಟ್ ದಿಸ್. ಚೆಕ್ ಇನ್ 12, ಚೆಕ್ಔಟ್ 7-11, ಕ್ಯಾನ್ಸಲೇಷನ್ಸ್, ಚೈಲ್ಡ್ ಪಾಲಿಸೀಸ್, children's to see correct prices and occupancy information. Please add the number of children in your group. So 0 to 2 years. Cot and extra bed policies. Okay, ಇವರು 0 to 2 years ಇದ್ರೇನು cot upon request ಫ್ರೀ. ಎಕ್ಸ್ಟ್ರಾ ಬೆಡ್ ಬೇಕು ಅಂದರೆ 750, cot upon request ಫ್ರೀ. 3 to 8 years 750 per child per night. 13+ years 1500 per person. Prices of cots and extra beds are not included in the total price and will have to be paid for separately during your stay. The number of extra beds and cots allowed is dependent on your option. All cots and extra beds are subject to already. There is no age requirement for check-in. ಕೆಲವು ಕಡೆ ಫಾರಿನಲ್ಲೆಲ್ಲ ಮಕ್ಕಳು ಕರ್ಕೊಂಬರಂಗಿಲ್ಲ ಅಂತ ಹಾಕಿರ್ತಾರೆ. ಓಕೆ, ಅದಕ್ಕೆ ಇಂಡಿಯಾದಲ್ಲಿ ಜನರಲಿ ಆ ಥರ ಯಾವುದೂ ಇಲ್ಲ. ಬಟ್ ಕೆಲವು ಹೋಮ್ ಸ್ಟೇ ಅಲ್ಲಿ ಅಥವಾ ಆ ಥರ ಜಾಗ ಅಲ್ಲಿ ಸೇಫ್ ಇರಲ್ಲ ಮಕ್ಕಳಿಗೆ ಅಂತನೋ ಏನೋ ಅವರು ಮಕ್ಕಳನ್ನ ಕರ್ಕೊಂಬರಂಗಿಲ್ಲ ಅಂತ ರೂಲ್ಸ್ ಮಾಡಿರ್ತಾರೆ. ಪೆಟ್ಸ್ ಆರ್ ಅಲೌಡ್, ಅಕ್ಸೆಪ್ಟೆಡ್ ಪೇಮೆಂಟ್ಸ್. ಪಾರ್ಟೀಸ್ ಅಂಡ್ ಇವೆಂಟ್ಸ್ ಆರ್ ನಾಟ್ ಅಲೌಡ್. ಕ್ವೈಟ್ ಅವರ್ಸ್, ಗೆಸ್ಟ್ ಮಸ್ಟ್ ಬಿ ಕ್ವೈಟ್ ಬಿಟ್ವೀನ್. ಅಂದರೆ ಈ ಟೈಮಲ್ಲಿ ಏನು ಮ್ಯೂಸಿಕ್ ಹಾಕಂಗಿಲ್ಲ. ದ ಫೈನ್ ಪ್ರಿಂಟ್ಸ್, ಫ್ಯಾಕ್ ಅಬೌಟ್ ಸರಿ ನೋಟ್ಸ್, ವಾಟ್ ಟೈಪ್ ಆಫ್ ರೂಮ್, ಸೊ ಏನೇನು ಫ್ಯಾಕ್ ಅದು ಇದೆಲ್ಲ ಇದೆ. ಓಕೆ, ಸೊ ನಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ನೋಡಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅವೈಲಬಿಲಿಟಿ. ಇವ್ರು ಒಂದೇ ರೂಮ್ ಲಿಸ್ಟ್ ಮಾಡಿದ್ದಾರೆ ಇಲ್ಲಿ, ಬಟ್ ಅವ್ರ ಹತ್ರ 2 ಟೈಪ್ ರೂಮ್ಸ್ ಇದೆ ಅನಿಸುತ್ತೆ ನನ್ನ ಪ್ರಕಾರ. ಅದು ಕರೆಕ್ಟ್ ಡೀಟೇಲ್ ಅವ್ರಿಗೆ ಫೋನ್ ಮಾಡೇ ಕೇಳ್ಕೊಬೇಕು ನಾವು. ಓಕೆ, ಸೊ ಇಲ್ಲೊಂದಿಷ್ಟು ಇನ್ಫಾರ್ಮೇಶನ್ ಗೊತ್ತಾಯ್ತಾ. ಮತ್ತು ಏನು ಅಂದರೆ ನಂಗೆ ಇನ್ನೊಂದೆರಡು ಇನ್ಫಾರ್ಮೇಶನ್ ಬೇಕಾಗುತ್ತೆ. ಅದು ಯಾವುದು ಅಂದರೆ ಸರಿ ನೋಟ್ಸ್, ಗೂಗಲ್ ಮ್ಯಾಪ್ ಲಿಂಕ್ ಬೇಕು. ಓಕೆ, ಇದೆಯಲ್ಲ ಈ ಲಿಂಕ್ ನನ್ನ ಸೈಟಲ್ಲಿ ಒಂದು ಕಡೆ ಲಿಂಕ್ ಹಾಕಕ್ಕೆ ಬರುತ್ತೆ ಆಯಿತಾ. ಸೊ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ. holiday.com. ಸಪೋಸ್ ನಮ್ಮ ಗ್ರೀನ್ ಸ್ಟೇಗೆ ಹೋಗೋಣ. ಗ್ರೀನ್ ಸ್ಟೇಗೆ ಹೋದಾಗ ಇಲ್ಲಿ ಲೊಕೇಶನ್ ಅಂತ ಬರುತ್ತಲ್ಲ, ಇಲ್ಲಿ ನಂದು ಗೂಗಲ್ ಲೊಕೇಶನ್ ಬರುತ್ತೆ. ಸೊ ಈ ಲೊಕೇಶನ್ನ ನಾವು ಮೊದಲು ಫೀಡ್ ಮಾಡಿರಬೇಕು. ಯಾವುದೇ ಪ್ರಾಪರ್ಟಿಗಾಗಲಿ ನಾವು ಫೀಡ್ ಮಾಡಿರಬೇಕು. ಓಕೆ, ಅದು ಫೀಡ್ ಮಾಡೋಕ್ಕೋಸ್ಕರ ನಾನು ಏನು ಮಾಡಬೇಕು ಅಂದರೆ ಈ ಲೊಕೇಶನ್ ತಗೊಬೇಕು. ಈ ಲೊಕೇಶನ್ ಗೂಗಲ್ ಪ್ರೊಫೈಲ್ಗೆ ಹೋದ್ನ ನಾನು. ಹೆಂಗೆ ಹೋದೆ, ಇಲ್ಲಿಗೆ ಬಂದ, ಆಮೇಲೆ ಈ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದೆ. ಓಕೆ, ಈ ಐಕನ್ ಮೇಲೆ. ಸೊ ಗ್ರೀನ್ ಸರಿ ನೋಟ್ಸ್, ಇಲ್ಲಿ ಶೇರ್ ಅಂತ ಇದೆಯಲ್ಲ, ಇದನ್ನ ಕಾಪಿ ಮಾಡಿ ಹಿಂಗೆ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಲಿಂಕ್ ಬರುತ್ತೆ.
ಇದೇ ಗೂಗಲ್ ಲೊಕೇಶನ್ ಲಿಂಕ್, ಕಾಪಿ ಲಿಂಕ್. ಇದನ್ನ ನಾನು ಎಲ್ಲಿ ಹಾಕಬೇಕು ಅಂತ ಆಮೇಲೆ ತೋರಿಸ್ತೀನಿ. ಬಟ್ ಇಲ್ಲಿ ಲೊಕೇಶನ್ ನಮಗೆ ಬೇಕಾಗುತ್ತೆ. ಓಕೆ, ಗೂಗಲ್ ಲೊಕೇಶನ್ ಇದೊಂದು ಸೇವ್ ಮಾಡಿ ಇಟ್ಕೊಂಡಿರ್ಬೇಕು ನಾವು, ಬೇಕಾಗುತ್ತೆ ಪ್ರಾಪರ್ಟಿ ಆ್ಯಡ್ ಮಾಡ್ಬೇಕಾದ್ರೆ. ಓಕೆ, ಆಮೇಲೆ ಇನ್ನೊಂದು ಬೇಕಾಗುತ್ತೆ ನಮಗೆ ಯೂಟ್ಯೂಬ್. ಈ ಪ್ರಾಪರ್ಟಿ ಬಗ್ಗೆ ಯಾರಾದರೂ ಯೂಟ್ಯೂಬಲ್ಲಿ ಹಾಕಿದರೆ ಆಯಿತಾ, ಅದನ್ನು ನಾವು ಇಲ್ಲಿ ಹಾಕ್ಬೋದು ಆಯಿತಾ. ಈಗ ಸಪೋಸ್ ವಿಡಿಯೋಸ್ ಅಂತ ಒಂದು ಇದೆಯಲ್ಲ, ಇಲ್ಲಿ ಅವ್ರ ಪ್ರಾಪರ್ಟಿ ಬಗ್ಗೆ ಅವ್ರ ಯೂಟ್ಯೂಬಲ್ಲಿ ಏನಾರು ಇದ್ರೆ ಅದನ್ನು ಆ ಲಿಂಕ್ ಇಲ್ಲಿ ಹಾಕ್ಬೋದು. ಸೊ ಇದು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸರಿ ನೋಟ್ಸ್ ಕೂರ್ಗ್ ಅಂತ ಹೊಡಿಯೋಣ. ಅವಾಗ ಯಾವ್ದು ಟಾಪ್ ಲಿಂಕ್ ಇದೆ, ಒಳ್ಳೆ ವ್ಯೂಸ್ ಬಂದಿದೆ. ಎಪಿಸೋಡ್ 1 ಟ್ರಾವೆಲ್ ಅಡ್ವೈಸರ್ ಏಕೆ ಅಂತ ಯಾರು ಚೆನ್ನಾಗಿ ಮಾಡಿರಂಗಿದೆ, ನೋಡ್ಬೇಕು ಏನಿದೆ ಕಂಟೆಂಟ್ ಅಂತ. ಸಪೋಸ್ ಏನು ನಮಗೆ ಸಿಕ್ಲೇ ಇಲ್ಲ ಅಂದ್ರೆ ಕೂರ್ಗ್ ಬಗ್ಗೆ ಒಂದು ಜನರಲ್ ವಿಡಿಯೋ ಹಾಕ್ಬಿಡುತ್ತೆ. ಕೂರ್ಗಲ್ಲಿ ಏನು ಟೂರಿಸ್ಟ್ ಪ್ಲೇಸ್ ಇದೆ, ಅದು ಇದು ಆ ಥರದ್ದು ಏನಾರು ಒಂದು ವಿಡಿಯೋ ಲಿಂಕ್ ಹಾಕ್ಬಿಡೋದು ಹುಡುಕ್ಬಿಟ್ಟು. ಬಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಬಗ್ಗೆ ಇದ್ರೆ ಪ್ರಾಪರ್ಟಿ ಬಗ್ಗೆನೇ ಹಾಕೋದು. It's a nice place to sit here. And in this trip, I'm being joined by my friends from Delhi. Here is Aditya, Riju, Jolly, Anoop, and Daksh. Here is Daksh, and we are all set with our luggage here. Yes. And it's around 6. Takes you through the ದೋಸೆ ಗೀಸೆ ಎಲ್ಲ ರೆಡಿ ಮಾಡ್ತೀವಿ. Looks good. Let's see. Again. ಓಕೆ, ಚೆನ್ನಾಗಿದೆ ವಿಡಿಯೋ. ಈ ಶೇರ್ ಬಟನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಿಂಕ್ ಸಿಗುತ್ತೆ. ಈ ಲಿಂಕ್ನ ಕಾಪಿ ಮಾಡಿ ಒಂದು ಕಡೆಗೆ ಸೇವ್ ಮಾಡಿ ಇಟ್ಕೊಂಡಿರೋಣ. ಓಕೆ, ಅದು ಬೇಕಾಗುತ್ತೆ. ಯೂಟ್ಯೂಬ್ ಲಿಂಕ್ ಪ್ರಾಪರ್ಟಿ ಆ್ಯಡ್ ಮಾಡ್ಬೇಕಾದ್ರೆ ನಾನು ತೋರಿಸ್ತೀನಿ ಏನು ಹಾಕಬೇಕು ಅಂತ. ಓಕೆ, ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ತಗೊಂಡಿದ್ದೀನಿ. ಇನ್ನೂ ಏನಾದರೂ ಮಿಸ್ ಆಗಿರ್ಬೋದು, ನೋಡೋಣ. ಬಟ್ ಆಸ್ ಆಫ್ ನಾವು ಪ್ರಾಪರ್ಟಿ ಆ್ಯಡ್ ಮಾಡೋದಕ್ಕೆ ಹೋಗೋಣ. ಲೆಟ್ಸ್ ಗೋ ಅಂಡ್ ಆ್ಯಡ್ ದ ಪ್ರಾಪರ್ಟಿ ಆ್ಯಡ್ ಮಾಡ್ಬೇಕಾದ್ರೆ ಈ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹೋಸ್ಟ್ ಡ್ಯಾಶ್ಬೋರ್ಡ್ ಅಂತ ಹೋಗಿ ಆ್ಯಡ್ ಪ್ರಾಪರ್ಟಿ. ಓಕೆ, ಈ ಒಬ್ಬ ವ್ಯಕ್ತಿ ಎಷ್ಟು ಬೇಕಾದ್ರೂ ಪ್ರಾಪರ್ಟಿ ಆ್ಯಡ್ ಮಾಡ್ಬೋದು. ಸೊ ಬೇಕಾದ್ರೆ ಅವ್ರು ರೂಮ್ ವೈಸು ಆ್ಯಡ್ ಮಾಡ್ಬೋದು. ಒಂದೊಂದು ರೂಮ್ ಸಪ್ರೇಟಾಗಿ ಒಂದೊಂದು ಪ್ರಾಪರ್ಟಿ ಥರ ಆ್ಯಡ್ ಮಾಡ್ಬೋದು. ಬಟ್ ಇಲ್ಲ ಅಂದರೆ ಒಂದೇ ಪ್ರಾಪರ್ಟಿಯಲ್ಲಿ ಆ್ಯಡ್ ಮಾಡಿ ಅದರಲ್ಲೇ ಡಿಫ್ರೆಂಟ್ ರೂಮ್ ಲಿಸ್ಟ್ ಮಾಡ್ಬೋದು. ಅದು ನಾನು ತೋರಿಸ್ತೀನಿ ಆಯಿತಾ. ಆ್ಯಡ್ ಪ್ರಾಪರ್ಟಿ ಅಂತ ಹೋಗೋಣ. ಈಗ ಪ್ರಾಪರ್ಟಿ ಡೀಟೇಲ್ಸು, ಪ್ರಾಪರ್ಟಿ ನೇಮ್ ಬಂದ್ಬಿಟ್ಟು ಸರಿ ನುಟ್ಸ್ ಅಂತ ಆಯಿತಾ. ಸರಿ ನುಟ್ಸ್ ಅಲ್ವಾ? ಓಕೆ, ಅದನ್ನು ಹಾಕೋಣ. ಸರಿ ನುಟ್ಸ್ ಕೂರ್ಗ್ ಅಂತಲೇ ಹಾಕ್ಬಿಡೋಣ, ಈಸಿ ಆಗುತ್ತೆ. ಪ್ರಾಪರ್ಟಿ ಟೈಪು ಇದು ರೆಸಾರ್ಟಾ ಹೋಮ್ ಸ್ಟೇನ ಏನು ಅಂತ ನನಗೂ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ನೋಡೋಣ. ಓಕೆ, ಅವ್ರೇನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸರಿ ನೋಟ್ಸ್ ಅವ್ರ ವೆಬ್ಸೈಟಿಗೆ ಹೋದ್ರೆ ಬೆಸ್ಟ್ ಹೋಮ್ ಸ್ಟೇ ಅಂತಾನೆ ಹೇಳ್ಕೊಂತ ಇದ್ದಾರೆ. ಅವರೇನೇ ಹೋಮ್ ಸ್ಟೇ ಅಂತ ಹೇಳ್ಕೊಂತ ಇದ್ದಾರೆ. ಇಲ್ಲೇ ಅವ್ರ ವೆಬ್ಸೈಟಲ್ಲಿ ಹೇಳ್ತಾ ಇದ್ದಾರೆ ಬೆಸ್ಟ್ ಹೋಮ್ ಸ್ಟೇ ಅಂತ. ಸೊ ನಾವು ಹೋಮ್ ಸ್ಟೇ ಅಂತಾನೆ ಲಿಸ್ಟ್ ಮಾಡ್ಬಿಡೋಣ. ಓಕೆ, ರೆಸಾರ್ಟ್ ಅಂತ ಹೇಳ್ತಿದ್ರೆ ರೆಸಾರ್ಟ್ ಲಿಸ್ಟ್ ಮಾಡಬೇಕು. ಸೊ ಆ ಥರ ಆಗುತ್ತೆ. ಸೊ ಲೆಟ್ಸ್ ಇವಾಗ ಬಂದ್ಬಿಟ್ಟು ನಾವು ಅವರು ಹೋಮ್ ಸ್ಟೇ ಹೇಳ್ತಾ ಇದ್ದಾರೆ. ಸೊ ನಾವು ಹೋಮ್ ಸ್ಟೇ ಅಂತಾನೆ ಲಿಸ್ಟ್ ಮಾಡೋಣ. ಓಕೆ, ಸರಿ ನುಟ್ಸ್ ಆಯಿತು. ಸೆಕೆಂಡ್ ಒನ್ ಇದಾಯಿತು. ಪ್ರಾಪರ್ಟಿ ವೆಬ್ಸೈಟ್. ಓಕೆ, ಪ್ರಾಪರ್ಟಿ ವೆಬ್ಸೈಟ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಆಲ್ರೆಡಿ. ಇಲ್ಲಿದೆ serinuts.co.in HTTPS. ನಾನು ಎಲ್ಲಿಂದ ತಗೊಂಡಿದ್ದೀನಿ ಅಂದರೆ ಈ ವೆಬ್ಸೈಟ್ ಹೋಗಿದ್ದೀನಲ್ಲ, ಇದನ್ನು ಕಾಪಿ ಮಾಡಿದ್ರೆ ಆಯಿತು. ಇದನ್ನು ಹಿಂಗೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಬೋದು. ಇಲ್ಲ ಅಂದರೆ Ctrl+C ಹೊಡೆದು ಕಾಪಿ ಮಾಡ್ಕೊಂಡು ಇಲ್ಲಿ ಹಾಕೊಂಡಿದ್ದೆ. ಅದನ್ನು ನಾನು ಮತ್ತೆ ಏನು ಮಾಡ್ತೀನಿ, ಇಲ್ಲಿ ಹಾಕ್ತೀನಿ. ಪ್ರಾಪರ್ಟಿ ವೆಬ್ಸೈಟ್ ಎಷ್ಟು ಜನ ಕೆಪಾಸಿಟಿ ಇರ್ಬೋದು, ಇದು ಸ್ವಲ್ಪ ಟ್ರಿಕ್ಕಿ ಇದೆ ಆಯಿತಾ. ಅವ್ರು ನನಗೆ ಎಲ್ಲೋ ಓದಿದ ಪ್ರಕಾರ 5 ಕಾಟೇಜ್ ಇದೆ ಅವ್ರ ಹತ್ರ ಆಯಿತಾ. ಇದು ನಾವು ಫೋನಲ್ಲೇ ಕೇಳ್ಕೊಬೇಕು, ಫೈನಲಿ ಕನ್ಫರ್ಮ್ ಮಾಡ್ಕೊಬೇಕು. 5 ಕಾಟೇಜ್ ಇದೆ. ಅಟ್ಲೀಸ್ಟ್ ಒಂದು 20 ಕೆಪಾಸಿಟಿ ಇರ್ಬೋದು ಅಂತ ರಫ್ ಆಗಿ ನಾನು ಗೆಸ್ ಮಾಡ್ತಾ ಇದ್ದೀನಿ. ನನಗೂ ಸರಿಯಾಗಿ ಗೊತ್ತಿಲ್ಲ, ಯಾಕಂದರೆ ಎಲ್ಲೂ ಕೆಪಾಸಿಟಿ Airbnb ಎಲ್ಲಾದರೆ ತೋರಿಸುತ್ತೆ.
ಏರ್ ಬಿ ಎನ್ ಬಿ ಹಾಕಿದ್ರೆ ಅವರು ಪ್ರಾಪರ್ಟಿ airbnb.co.in. ಅದು ಇದ್ರೆ ಕಾಣುತ್ತೆ, ಬಟ್ ಗೊತ್ತಿಲ್ಲ, ನೋಡುವ. ಸರಿ ಮಡಿಕೇರಿ ಇದೆ ಅವರು ಪ್ರಾಪರ್ಟಿ. ಸೊ 13-15 ಓಕೆ. ಎಕ್ಸಾಕ್ಟ್ ಡೇಟ್ಸ್ +or- 2 days ಅಂತ ಹಾಕಿರ್ತೀನಿ ನಾನು. ಓಕೆ, +or- 2 days ನನಗೆ ಸರ್ಚ್ ಮಾಡೋರು. ಸೊ ಇದು ಅವರು ಬೇರೆ ಬೇರೆ ಥರ ಹಾಕಿದ್ದಾರೆ. ಸರಿ ನೋಟ್ಸ್ ಬರಲಿಲ್ಲ ನನಗೆ. ವಿಲ್ಲಾ ರೂಮ್ ಇನ್ ಮಡಿಕೇರಿ, ಪ್ಲೇಸಸ್ ಟು ಸ್ಟೇ ಇನ್ ಕಡಗಬಾಲ್, ನೇಚರ್ ಲಾಡ್ಜ್ ಇನ್ ಮಡಿಕೇರಿ. ಸೊ ಇವರೆಲ್ಲ ಒಂದೊಂದು ರೂಮು ಲಿಸ್ಟ್ ಮಾಡಿದ್ದಾರೆ ಆ ಥರ. ಸರಿ ನೋಟ್ಸ್ ಅಂತ ಎಲ್ಲೂ ಬರಲಿಲ್ಲ, ನೋಡುವ. ಸರಿ ನೋಟ್ಸ್ ಇಲ್ಲಾಂದರೆ ಗೂಗಲ್ಗೆ ಹೋಗಿ ಸರಿ ನೋಟ್ಸ್ ಕೂರ್ಗ್ Airbnb ಅಂತ ಹಾಕಿದ್ರೇನು ಒಂದೊಂದ್ಸತಿ ಲಿಸ್ಟ್ ಆಗುತ್ತೆ. ಸರಿ ನೋಟ್ಸ್ ಮಿಡ್ಸ್ಟ್ ಆಫ್ ಕೂರ್ಗ್. Airbnbಗೆ ಹೋಗ್ಬೇಕು, ಗೊತ್ತಿಲ್ಲ ಅದೇನ ಏನು ಅಂತ ನೋಡೋಣ. ಇದ್ಯಾವುದೋ ಬೇರೆ ಹೋಮ್ ಸ್ಟೇ ಅಂತ, ಅದಲ್ಲ. ಅವ್ರದ್ದು ಬೇರೆ ಥರ ಇದ್ದಂಗಿತ್ತು, ಯಾವುದೋ ಬೇರೆ ಹೋಮ್. ಓಕೆ, ಓಕೆ, ನೋ ಪ್ರಾಬ್ಲಮ್. ಏನು ಅಂದರೆ ಈ ಥರ ಇನ್ಫಾರ್ಮೇಷನ್ ಎಲ್ಲ ನಾವು ಅವ್ರಿಗೆ ಫೋನ್ ಮಾಡಿದಾಗಲೇ ಕೇಳಿ ತಿಳ್ಕೊಬೇಕು. ಕರೆಕ್ಷನ್ ಮಾಡ್ಕೋಬೋದು, ಇದೆಲ್ಲ ಏನು ತೊಂದರೆ ಇಲ್ಲ. ಸೊ ಒಂದು ಅಂದಾಜಲ್ಲಿ 5 ಕಾಟೇಜ್ ಇದೆ ಅಂದರೆ ಒಂದು 20 ಜನ ಹಾಕ್ಬೋದು ಅವರು ಅಂತ ನಾನೊಂದು ಅಂದಾಜು ಮಾಡ್ಕೊಂಡಿದ್ದೀನಿ. ನಂಬರ್ ಆಫ್ ಬೆಡ್ರೂಮ್ಸ್ 5 ಅಂತ ಇತ್ತು, ಎಲ್ಲ ಓದಿದ್ದೆ. ನಂಬರ್ ಆಫ್ ಬಾತ್ರೂಮ್ಸು ಒಂದು 6 ಇರ್ಬೋದು ಅಂತ ಗೆಸ್ಸಲ್ಲಿ ಹಾಕ್ತಾ ಇದ್ದೀನಿ. ನಂಬರ್ ಆಫ್ ಬೆಡ್ಸ್ ಅಂದರೆ ಎಷ್ಟು ಹಾಸಿಗೆ ಇದೆ, ಡಬಲ್ ಕಾಟ್ಗಳು. ಸೊ ಡಬಲ್ ಸಿಂಗಲ್ ಎಲ್ಲ ಇರುತ್ತೆ, ಬಟ್ ಒಂದು ಅಂದಾಜಲ್ಲಿ ಒಂದು 5 ರೂಮ್ ಇದೆ ಅಂದರೆ ಎಲ್ಲದರಲ್ಲೂ ಒಂದೊಂದು ರೂಮ್ 5, ಒಂದು 8 ಕಾಟ್ಸ್ ಇರ್ಬೋದು. ಡಿಸ್ಕ್ರಿಪ್ಷನ್ ಓಕೆ. ಇದು ಹೆಡ್ಡಿಂಗ್ ಬಂದು ಏನು ಅಂದರೆ ಈ ಥರ ಸಿನಿಕ್ ಹೋಮ್ ಸ್ಟೇ, ಈ ಇದಕ್ಕೆ ಹೆಡ್ಡಿಂಗ್. ಓಕೆ, ಅವಾಗಲೇ ಹಾಕಿರೋದು ಪ್ರಾಪರ್ಟಿ ನೇಮ್, ದ ಗ್ರೀನ್ ಸ್ಟೈಲ್ ಬಂತು. ನಾವಿಲ್ಲಿ ಸರಿ ನೋಟ್ಸ್ ಕೂರ್ಗ್ ಅಂತ ಹಾಕೋದಲ್ಲ, ಅದು ಇಲ್ಲಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಹೆಡ್ಡಿಂಗ್, ಈ ಡಿಸ್ಕ್ರಿಪ್ಷನ್ಗೊಂದು ಹೆಡ್ಡಿಂಗ್. ಓಕೆ, ಇಲ್ಲೇನು ಹೇಳೋದಂದ್ರೆ ಒಂದ್ಸತಿ ChatGPT ಓಪನ್ ಮಾಡೋಣ. ಓಕೆ, ChatGPTಗೆ ಹೋಗ್ಬಿಟ್ಟು ಇಲ್ಲಿ ಗಿವ್ ಮಿ ಎ ಗುಡ್, ಓಕೆ, ಇಲ್ಲಿ ಕೇಳಿದ್ರೇನೆ ಹೇಳುತ್ತೆ. ಕಂಟೆಂಟ್ ರೀರೈಟ್ ಮಾಡು ಅಂತ ಹೇಳೋಣ. ರೀರೈಟ್. ಈ ಕಂಟೆಂಟ್ ನಾನು ವೆಬ್ಸೈಟಿಂದ ತಗೊಂಡಿದ್ದೆ. ಇದೆಲ್ಲಿಂದ ತಗೊಂಡಿದ್ದೆ ಅಂದರೆ ಅವ್ರ ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ಏನೋ ಕಂಟೆಂಟ್ ಬರೆದಿದ್ರು ಅವರು, ಸರಿ ನೋಟ್ಸ್ ಏನು ಅಂತ. ಅದೆಲ್ಲ ಸ್ವಲ್ಪ ನಾನು ತಗೊಂಡು ಅಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಅದನ್ನು ರೀರೈಟ್ ಮಾಡಿಸ್ತೀನಿ ನಾನು ChatGPT ಕೈಯಲ್ಲಿ ರೀರೈಟ್ ಮಾಡ್ತೀನಿ, ಯಾಕಂದರೆ ಅದೇ ಕಂಟೆಂಟ್ ಬರೆಯೋದು ಬೇಡ. ಸೊ ಅದು ಗೂಗಲಲ್ಲಿ ಇಂಡೆಕ್ಸ್ ಆಗಬೇಕು, ಸರ್ಚ್ ಆಗಬೇಕು ಅಂದಾಗ ನಾವು ಸ್ವಲ್ಪ ಯುನೀಕ್ ಕಂಟೆಂಟ್ ಇರಬೇಕು, ನಮ್ಮದೇ ಬೇರೆ ಥರ ಕಂಟೆಂಟ್ ಇರಬೇಕು. ಅದಕ್ಕೋಸ್ಕರ ನಾನು ಅಲ್ಲಿಂದ ತಗೊಂಡು ಈ ChatGPTಯಲ್ಲಿ ಬಂದ್ಬಿಟ್ಟು ಅದನ್ನು ರೀರೈಟ್ ಮಾಡು ಅಂತ ಹೇಳ್ತೀನಿ. ಅದು ಮಾಡಿಕೊಡುತ್ತೆ ನೀಟಾಗಿ. ರೀರೈಟ್ ಅಂತ ಹೊಡೆದ್ಬಿಟ್ಟು ಹಿಂಗೆ ಹಾಕಿ ಇದನ್ನು ಪೇಸ್ಟ್ ಮಾಡಿದ್ರೆ ಬರುತ್ತೆ. ಮತ್ತೆ ಬೇಕಾದ್ರೆ ಹೆಡ್ಡಿಂಗ್ ಇದಾದ್ಮೇಲೆ ಅದಕ್ಕೊಂದು ಹೆಡ್ಡಿಂಗ್ ಕೊಡು ಅಂತ ಹೇಳ್ತೀನಿ. ಸರಿ ನಡೆಸಿದ ಬ್ರೇಂಚ್ ಹೆಂಗನ್. ಓಕೆ, ಕ್ಯಾನ್ ಯು ಗಿವ್ ಮೀ ಎ ಗುಡ್ ಟೈಟಲ್ ಫಾರ್ ದಿಸ್ ಫಾರ್ listing in holidayjoy.com. The options were Seri Notes cozy cottages near Madikeri with local delights, peaceful nature stay. Seri Notes charming cottage and retreat. ಇದೇನೋ ಚೆನ್ನಾಗಿದೆ, ಈ ಹೆಡ್ಡಿಂಗ್ ಕೊಡೋಣ. ಓಕೆ, ಸರಿ ನೋಟ್ಸ್ ಚಾರ್ಮಿಂಗ್ ಡಿಸ್ಕ್ರಿಪ್ಷನ್ ಹೆಡ್ಡಿಂಗ. ಮತ್ತು ಡಿಸ್ಕ್ರಿಪ್ಷನ್ ಇದನ್ನು ರೀರೈಟ್ ಮಾಡಿದ್ದೀನಿ ChatGPTಯಲ್ಲಿ. ಅದನ್ನು ನಾನು ಕಾಪಿ ಮಾಡಿಬಿಟ್ಟು ಹಾಕ್ಬಿಡೋಣ. ಓಕೆ,
ಕರೆಕ್ಟಾಗಿ ಬರೆದಿರುತ್ತದು. ಆದರೂ ಒಂದ್ಸತಿ ಆಮೇಲೆ ಪ್ರೂಫ್ ರೀಡ್ ಮಾಡಬೇಕು. ಜಾಸ್ತಿ ಇದ್ರೆ ಬರಲ್ಲ, ಜಾಸ್ತಿ ಗೊತ್ತಿಲ್ಲ ನಿಮಗೆ ಏನಾಯ್ತು ಅಂತ. ಜಾಸ್ತಿ ಕಂಟೆಂಟ್ ಇದ್ರೆ ಅದು ಬರಲ್ಲ. ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ದಟ್. ಅದು ಡೆವಲಪರ್ಗೆ ಹೇಳಿ ಚೇಂಜ್ ಮಾಡಿಸ್ಬೇಕು. ಓಕೆ ನೋಡಿ, ಇಷ್ಟಾದರೆ ಬಂತು. ಜಾಸ್ತಿ ಪೇಸ್ಟ್ ಮಾಡೋಕೆ ಹೋದರೆ ಅದು ತಗೊಳ್ಳಲ್ಲ. ಸೊ ಅದೆಷ್ಟು ಏನೋ ಲಿಮಿಟೇಷನ್ ನಾನು ಕೇಳ್ಕೊಂತೀನಿ. ಓಕೆ, ಇದು ಸ್ವಲ್ಪ ಜಾಸ್ತಿ ಮಾಡಿಸ್ಬೇಕು. ಯಾವುದಕ್ಕೂ ನನ್ನ ಹತ್ರ ಡೆವಲಪರ್ ಹತ್ರ ಮಾತಾಡಿ ಸ್ವಲ್ಪ ಏನಾದ್ರು ಜಾಸ್ತಿ ಮಾಡಿಸೋಣ. ಓಕೆ, ನೆಕ್ಸ್ಟ್ ಇನ್ವ್ಯಾಲಿಡ್ ವೆಬ್ಸೈಟ್ ಯು ಆರ್ ಎಲ್. ಓಕೆ, ವೆಬ್ಸೈಟ್ ಯು ಆರ್ ಎಲ್ ಯಾಕೆ ಇನ್ವ್ಯಾಲಿಡ್ ಅಂತ ಹೇಳ್ತಾ ಇದೆ ಗೊತ್ತಿಲ್ಲ. ಓಕೆ, ಇದೆಲ್ಲ ಫಿಲ್ ಮಾಡಲಿಲ್ಲ ನಾನು. ಚೆಕ್ ಇನ್ ಟೈಮ್ 12, ಚೆಕ್ಔಟ್ ಟೈಮ್ 11 ಅಂತ ನಾನು ಹಾಕಿದ್ದೀನಿ. ಬಟ್ ಅವ್ರನ್ನ ಕರೆಕ್ಟಾಗಿ ಕೇಳ್ಕೊಬೇಕು ಇದನ್ನು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಐಟಿ, ಟ್ಯಾಕ್ಸ್. ಈ ಟ್ಯಾಕ್ಸ್ ಅಂದರೆ ಸರ್ಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಏನೋ ಒಂದು ಟ್ಯಾಗ್ ಕೂರ್ಗಂತ ಯಾರು ಸರ್ಚ್ ಮಾಡಿದ್ರೆ ಇದು ಬರುತ್ತೆ. ಮಡಿಕೇರಿಗೆ ಹತ್ರ ಇದೆ ಅಲ್ಲ, ಮಡಿಕೇರಿ ಅಂತ ಟೈಪ್ ಮಾಡಿ ಹಿಂಗೆ ಮಾಡಿ. ಹೋಮ್ ಸ್ಟೇ, ಈ ವರ್ಡ್ ಏನು ಸರ್ಚ್ ಮಾಡಿದಾಗ ಈಸಿ ಆಗುತ್ತೆ ಅದಕ್ಕೆ, ಇದನ್ನ ಲಿಸ್ಟ್ ಮಾಡೋದಕ್ಕೆ. ಅದಕ್ಕೆ ಒಂದು 5-6 ಟ್ಯಾಗ್ ಮಾಡ್ತಾ ಇದ್ದೀನಿ. ಕೂರ್ಗ್, 5 ಮಾತ್ರ ಮಾಡ್ಬೋದು. ಮಡಿಕೇರಿ, ಹೋಮ್ ಸ್ಟೇ, ಇನ್ನೇನು ಹಾಕ್ಬೋದು, ಅದೇನೋ ಅವ್ರದ್ದೊಂದು ಹಳ್ಳಿ ನೇಮ್ ಇದೆ, ಅದನ್ನು ಬೇಕಾದ್ರೆ ಹಾಕ್ಬೋದು. ಓಕೆ, ಯಾರು ಆ ಹಳ್ಳಿ ನೇಮ್ ಹಿಡಿದು ಸರ್ಚ್ ಮಾಡಿದ್ರು ಇಬ್ನಿ ವಲ್ವಾಡಿ ವಿಲೇಜ್. ಆಮೇಲೆ ಸರಿ ನುಟ್ಸ್ ಅಂತಾನೆ ಯಾರು ಸರ್ಚ್ ಮಾಡ್ಬೋದು. ಯಾರು ಬಂದವ್ರು ಸರಿ ನುಟ್ಸೇ ಹುಡುಕ್ಬೋದು. ನಾವಿವಾಗ ಹೋಗಿ ಮೇಕ್ ಮೈ ಟ್ರಿಪ್ಪಲ್ಲಿ ಹುಡುಕ್ತಿದ್ನಲ್ಲ, ಅದನ್ನು ಒಂದು ಹಾಕ್ಬಿಡೋಣ. 1, 2, 3, 4, 5 ಆಗೋದು ಅನ್ಸುತ್ತೆ. ಮಲ್ನಾಡ್ ನೋಡಿ, 5 ಆಗೋದು. ಯು ಕ್ಯಾನ್ ಆಡ್ ಓನ್ಲಿ ಬೈ ಟ್ಯಾಕ್ಸ್. ಓಕೆ, ಏನೋ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ಚಿಕ್ಕ ಐ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಏನು ಹೇಳ್ತಾನೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಏನಿದೆ, ಟ್ಯಾಕ್ಸ್ ಇಂಪ್ರೂವ್ ದ ವಿಸಿಬಿಲಿಟಿ ಆಫ್ ದ ಪ್ರಾಪರ್ಟಿ, ಮ್ಯಾಕ್ಸ್ 5 ಆಯ್ತಾ. ಆ ಥರ ಒಂದು ಕೊಟ್ಟಿದ್ದಾನೆ. ನೆಕ್ಸ್ಟ್, ಇನ್ವ್ಯಾಲಿಡ್ ವೆಬ್ಸೈಟ್ ಯು ಆರ್ ಎಲ್ ಹೇಳ್ತದೆ. ಇಲ್ಲೇನೋ ಸ್ವಲ್ಪ ಬಗ್ ಇದೆ, ಇದನ್ನ ಚೇಂಜ್ ಮಾಡಿಸ್ಬೇಕು. ಇಲ್ಲ, ಮೋಸ್ಟ್ಲಿ ಇದು ತೆಗಿಬೇಕು ಅನ್ಸುತ್ತೆ. ಓಕೆ, ಇದೊಂದು ಫೋಟೋ ಹೊಡ್ಕೊಂಡ್ಬಿಡೋಣ, ಯಾಕಂದ್ರೆ ನನಗೆ ಹೇಳಕ್ಕೆ ಈಸಿ ಆಗುತ್ತೆ. ಈ ಥರ ಕೊಟ್ಟರೆ ಏನಕ್ಕೆ ಹಿಂಗೆ ಆಗ್ತಾ ಇದೆ? So this URL. ಓಕೆ, ಮೋಸ್ಟ್ ಪ್ರಾಬಬ್ಲಿ ತೆಗೆದ್ರೆ ವರ್ಕ್ ಆಗುತ್ತೆ ಅನ್ಸುತ್ತೆ. ಅಲ್ಲ, ಸಾರಿ, ಕಂಟ್ರೋಲ್ ಪ್ಲಸ್. ಓಕೆ, www ತಗೊಂಡಾಗ ಏನೋ ಸಮಸ್ಯೆ ಇದೆ, ಅದನ್ನು ತೆಗೆದ್ರೆ ಸರಿ ಆಗ್ಬೋದು. ಇನ್ವ್ಯಾಲಿಡ್ ವೆಬ್ಸೈಟ್ ಯು ಆರ್ ಎಲ್ ಏನಪ್ಪ ಇದು? ಓಕೆ, ಇದನ್ನು ತೆಗಿಯೋಣ. www.serinuts.co.in. ಅನ್ನೋದು co.in ಏನಾದ್ರು ಪ್ರಾಬ್ಲಮ್ ಮಾಡಿದಾನ ನಂಗೆ ಗೊತ್ತಿಲ್ಲ. .com ತಗೊಳುತ್ತಾ? .com ತಗೊಂತ ಇದೆ. ಅದೇ ಸಮಸ್ಯೆ ಅನ್ಸುತ್ತೆ. co.in ವೆಬ್ಸೈಟ್. It says invalid URL. ಓಕೆ, ಗೂಗಲ್ ಮ್ಯಾಪ್. ಓಕೆ, ಇವಾಗ ನೆಕ್ಸ್ಟ್ ಪೇಜಿಗೆ ಹೋದ್ವಾ? ಇದು ಇದು ಸೇವ್ ಆಯ್ತು ಅಂದ್ರೆ ಇದೆಲ್ಲ ಆಯ್ತು. ಓಕೆ ಆಯ್ತು. No matching installed apps are found. ಆಯ್ತಾ. ಸೊ ನೆಕ್ಸ್ಟಿಗೆ ಬಂದ್ವಿ.
ಇದು .com ಆದ್ರೆ ಮಾತ್ರ ತಗೊಳುತ್ತೆ ಅನ್ಸುತ್ತೆ. ಸೊ .co.in ತಗೊಂತ ಇಲ್ಲ. ವ್ಯಾಲಿಡೇಷನ್ ಏನು ಮಾಡಿದ್ದಾನೆ, ವೆಬ್ಸೈಟ್ URL ಅಂತ ಹೇಳ್ತಿದ್ದಾನೆ. .com ಮಾತ್ರ ತಗೊಳ್ತಾ ಇದೆ. ಅಂದ್ರೆ ಬೇರೆದೆಲ್ಲ ಓಕೆ ಇತ್ತು, ಅಂದ್ರೆ ನಾನು ಬೇರೆದೆಲ್ಲ ಇದು ಮಾಡಿದ್ವಲ್ಲ, ಸೊ ಅದೆಲ್ಲ ಏನು ಸಮಸ್ಯೆ ಇಲ್ಲ. .com ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅಥವಾ .in ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಓಕೆ, .in ಆದರೂ ಓಕೆ ತಗೊಳುತ್ತೆ, ಯಾಕಂದ್ರೆ ನಂದು ವೆಬ್ಸೈಟ್ ತಗೊಂಡಿದ್ದೆ, ಅದು ನನ್ನ ವೆಬ್ಸೈಟ್ .in. ಓಕೆ, ನೆಕ್ಸ್ಟ್ ಬಂದು ಲೊಕೇಶನ್. ನಾವು ಇಲ್ಲಿದ್ದೀವಿ, ಇದು ಮುಂಚೆ ರೆಡ್ ಇತ್ತು, ಇವಾಗ ಇದು ರೆಡ್ ಬಂದಿದೆ. ಅಂದರೆ ಇವಾಗ ಲೊಕೇಶನ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಇದ್ದೀವಿ. ಇಂಡಿಯಾ, ಆಸ್ ಆಫ್ ನಾವು ಬರೀ ಇಂಡಿಯಾ ಕಂಟ್ರಿಗೆ ಮಾತ್ರ ಮಾಡ್ತಾ ಇದ್ದೀವಿ. ಕರ್ನಾಟಕ, ಸಿಟಿ ಆರ್ ವಿಲೇಜ್. ಓಕೆ, ಇಲ್ಲೇನೋ ವಿಲೇಜ್ ಹೆಸರು ಬಂದಿತ್ತು, ಇಬ್ನಿ ವಲ್ವಾಡಿ ವಿಲೇಜ್. ಓಕೆ, ಇಬ್ನಿ ವಲ್ವಾಡಿ ಮೆಸೇಜ್. ಆಮೇಲೆ ಲೊಕೇಶನ್ ಬಿಟ್ಟು ಪ್ಲೀಸ್ ಎಂಟರ್ ನೋಡಿ, ಇಲ್ಲಿ ಐ ಹಾಕಿದ್ರೆ ಪ್ಲೀಸ್ ಎಂಟರ್ ದ ಎಕ್ಸಾಕ್ಟ್ ಪ್ರಾಪರ್ಟಿ ಲೊಕೇಶನ್ and this is crucial for enhancing the property visibility. You can't change this once the property is published. Okay, so location, Google location ಬಂದು ನಾನು ಇಲ್ಲೇನೋ ಒಂದು ತಗೊಂಡಿದ್ದೀನಿ, ಹಾಕಿದ್ದೀನಿ. ಗೂಗಲ್ ಲೊಕೇಶನ್, ಸಾರಿ, ಇದು ಯಾವ ಲೊಕೇಶನ್? ಗೂಗಲ್ ಮ್ಯಾಪ್ ಲೊಕೇಶನ್ ಬೇರೆ, ಇದು ಬೇರೆ. ಗೂಗಲ್ ಮ್ಯಾಪ್ ಲೊಕೇಶನ್ ಇದು ಎಕ್ಸಾಂಪಲ್ ಸಕಲೇಶ್ಪುರ್ ಅಂತ ಇಲ್ಲಿ ಕಾಣ್ತಿದೆ. ಇದು ನಾವು ಕೂರ್ಗಂತ ಕೊಡಬೇಕು, ಯಾಕಂದ್ರೆ ಕೂರ್ಗಂತ ಸರ್ಚ್ ಮಾಡ್ತಾರೆ, ಆಯ್ತಾ. ಸೊ ಈ ಲೊಕೇಶನ್ ಬಂದು ಸಕಲೇಶ್ಪುರ. ಇದು ಗೂಗಲ್ ಮ್ಯಾಪ್ ಲೊಕೇಶನ್ ಬೇರೆ, ಇದು ಬೇರೆ. ಇಲ್ಲಿ ನೇಮ್ ಏನಾದರೂ ಚೇಂಜ್ ಮಾಡಿದ್ರೆ ಒಳ್ಳೇದು. ಐ ಟೆಲ್ ದ ಡೆವಲಪರ್ ಪ್ಲೇಸ್/ಲೊಕೇಶನ್ ಅಂತ ಏನಾದ್ರು ಹಾಕ್ಬೇಕು, ಸೊ ಅದ್ರ ಅರ್ಥ ಆಗುತ್ತೆ ಈಸಿಯಾಗಿ. ಮತ್ತೆ ಬಂದ್ಬಿಟ್ಟು ಅವ್ರದ್ದು ಅಡ್ರೆಸ್ ಕೇಳ್ತಾರೆ. ಅಡ್ರೆಸ್ ನಾನು ವೆಬ್ಸೈಟ್ ಇಂದ ತಗೊಂಡಿದ್ದೀನಿ, ಸೊ ಆ ಅಡ್ರೆಸ್ ಇಲ್ಲಿ ಹಾಕ್ತೀನಿ. ಓಕೆ, ಡಿಸ್ಟೆನ್ಸ್ ಫ್ರಮ್ ಸಿಟಿ ಏರ್ಪೋರ್ಟ್, ಇದು ನನಗೆ ಡಿಸ್ಟೆನ್ಸ್ ಇಂಪಾರ್ಟೆಂಟ್. ಓಕೆ, ಈಗ ನಾವೇನು ಮಾಡ್ಬೋದು ಅಂದರೆ, ಇದೆಯಲ್ಲ ಇಲ್ಲಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಗೂಗಲಲ್ಲಿ ಹೋಗೋಣ, ಮ್ಯಾಪಲ್ಲಿ, ಗೂಗಲ್ ಮ್ಯಾಪ್ಸಲ್ಲಿ ಡಿಸ್ಟೆನ್ಸ್ ಫ್ರಮ್ ಏರ್ಪೋರ್ಟ್, ಡಿಸ್ಟೆನ್ಸ್ ಫ್ರಮ್ ಮಡಿಕೇರಿ ಟು ಏನದು, ಸರಿ ನೋಟ್ಸ್. ಸೊ ಇಲ್ಲಿ ಮಡಿಕೇರಿ ಟು ಸರಿ ನೋಟ್ಸ್, ಇಬ್ನಿ ವಲ್ವಾಡಿ ವಿಲೇಜ್, ಎಷ್ಟು 12 minutes 3.9 kilometers ಬರ್ತಾ ಇದೆ. ಅದು ಹಾಕ್ಬೇಕು, ಆಯ್ತಾ. ಅದು ಎಲ್ಲಿ ಬರುತ್ತೆ ಗೊತ್ತಾ, ಅದು ಎಲ್ಲಿ ಕಾಣುತ್ತೆ ಗೊತ್ತಾ, ಅದು ನಾನು ತೋರಿಸ್ತೀನಿ. ಸಕಲೇಶ್ಪುರ್ ಅಂತ ಬರ್ತಾ ಇದೆಯಲ್ಲ, ಇಲ್ಲಿ ಬ್ಯಾಂಗ್ಳೂರಿಂದ ಎಷ್ಟು ಡಿಸ್ಟೆನ್ಸು, ಸಕಲೇಶ್ಪುರ್ ಟೌನ್ ಇಂದ ಎಷ್ಟು ಡಿಫರೆನ್ಸ್ ಅಂತ ಇಲ್ಲಿ ಲಿಸ್ಟ್, ಸರ್ಚ್ ಲಿಸ್ಟ್ ಬರುತ್ತಲ್ಲ, ಇಲ್ಲಿ ಕಾಣುತ್ತೆ ಅದು. ವಾಟ್ ಎವರ್ ಇಲ್ಲಿ ಹಾಕೋ ವ್ಯಾಲ್ಯೂ. ಓಕೆ, ಡಿಸ್ಟೆನ್ಸ್ ಫ್ರಮ್ ಕ್ಯಾಪಿಟಲ್ ಸಿಟಿ, ಅದಕ್ಕೇನೆ ಮಡಿಕೇರಿ ಟೌನ್ ಇಂದ 4 kilometer ಏನೋ ತೋರಿಸ್ತಾ ಇತ್ತು, 3.9 ತೋರಿಸ್ತಾ ಇತ್ತು, ನಾನು 4 ಹಾಕಿದ್ದೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಆ್ಯಡ್ ಮಾಡಬೇಕಾದ್ರೆ ಇಲ್ಲೊಂದು ಪ್ಲಸ್ ಇದೆಯಲ್ಲ, ಇದು ಯೂಸ್ ಮಾಡಬೇಕು. ಪ್ಲಸ್ ಅಂದ್ರೆ ಇನ್ನೊಂದು ರೋ ಬರುತ್ತೆ, ಮೈನಸ್ ಅಂದ್ರೆ ಡಿಲೀಟ್ ಆಗುತ್ತೆ, ಪ್ಲಸ್ ಹೇಳಿದಾಗ ಇನ್ನೊಂದು ಬರುತ್ತೆ. ಈಗ ಮಡಿಕೇರಿ ಟೌನ್ ಆಯಿತು, ಬಟ್ ಕೆಲವು ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ನೋಡಿದ್ವಿ ನಾವು. ರಾಜಾ ಸೀಟ್, ಓಕೆ, ರಾಜಾ ಸೀಟ್ ಪಾರ್ಕ್ 2.7 kilometer ಅಂತ ಅಲ್ಲೆಲ್ಲೋ ನಾನು ತಗೊಂಡೆ. 2.7 ತಗೊಳುತ್ತಾ? ಓಕೆ, ಓಕೆ, ಇದಾಗಲ್ಲ, ಇದು ಪಾಪ್ಯುಲರ್ ಲೊಕೇಶನ್ ಬೇರೆ. ಓಕೆ, ದಿಸ್ ಇಸ್ ಓನ್ಲಿ ಫಾರ್ ಬ್ಯಾಂಗ್ಳೂರ್ ಅಂಡ್ ದಿಸ್ ಥಿಂಗ್. ಓಕೆ, ಅದನ್ನೆಲ್ಲ ನಾವು ಬರೆಯೋದು ಬೇಡ ಇಲ್ಲಿ, ಯಾಕಂದ್ರೆ ಇಲ್ಲಿ ಇದು ಆ ಪರ್ಟಿಕ್ಯುಲರ್ ಥಿಂಗ್ ಬಂದು ಓನ್ಲಿ ಬ್ಯಾಂಗ್ಳೂರ್, ಸಕಲೇಶ್ಪುರ್, ಇದೆರಡು ವ್ಯಾಲಿ ಇದೆಯಲ್ಲ, ಇದೆರಡು ಬರುತ್ತೆ ಇಲ್ಲಿ. ಸೊ ನಾನು ಬೇರೆ ಹೇಳಿದ್ನಲ್ಲ, ಅದೆಲ್ಲ ಇನ್ನೊಂದು ಕಡೆ ಬರುತ್ತೆ. ಸೊ ಮಡಿಕೇರಿ ಟೌನ್ ಆಯ್ತು, ಇದು ಬ್ಯಾಂಗ್ಳೂರ್ ಬೇಕು ನಂಗೆ. ಓಕೆ, ಯಾಕಂದ್ರೆ ನಮಗೆ ಬ್ಯಾಂಗ್ಳೂರಿಂದ ತುಂಬಾ ಜನ ಬರ್ತಾರೆ. ಸೊ ಬ್ಯಾಂಗ್ಳೂರ್, ಈಗ ಏನಾದ್ರು ನಾನು ಚೆನ್ನೈಲಿ ಹಾಕ್ತಾ ಇದ್ದೀನಿ ಅಂದ್ರೆ, ಚೆನ್ನೈ ತಮಿಳ್ನಾಡು ಊಟಿ ಹಾಕ್ತಾ ಇದ್ದೀನಿ ಅಂದ್ರೆ ಚೆನ್ನೈ ಕಿಲೋಮೀಟರ್ ಹಾಕ್ತೀನಿ, ಯಾಕಂದ್ರೆ ಚೆನ್ನೈಯಿಂದ ತುಂಬಾ ಜನ ಬರ್ತಾರೆ. ಸೊ ಅದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಆ ಥರ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ, ಬ್ಯಾಂಗ್ಳೂರಿಂದ ಎಷ್ಟು ಇಲ್ಲಿಗೆ ಅಂತ ನೋಡ್ತೀನಿ. ಬೆಂಗಳೂರು ಅಂತ ಕರ್ನಾಟಕ ಅಂತ ಹಾಕ್ತೀನಿ. ಓಕೆ,
260 ಕಿಲೋಮೀಟರ್ ಬರ್ತಾ ಇದೆ, 4 hour 51, 260 ಕಿಲೋಮೀಟರ್. ಬ್ಯಾಂಗ್ಳೂರ್ ಜನರಲಿ ಮೆಜೆಸ್ಟಿಕ್ ಇಂದ ಕ್ಯಾಲ್ಕುಲೇಟ್ ಮಾಡುತ್ತೆ, ಬ್ಯಾಂಗ್ಳೂರ್ ಸೆಂಟ್ರಿಂದ. ಓಕೆ, 259, 260 ಕಿಲೋಮೀಟರ್ ಆ ಕಡೆ ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರ್ 260. ಓಕೆ, ಲೈಕ್ ಟು ಶೋ ಕಾಂಟ್ಯಾಕ್ಟ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ನಂಬರ್ ಟು ರೀಚ್ ಯು. ಇದು ಅವ್ರದ್ದು ನಂಬರ್. ಈ ಬೇಕಾದ್ರೆ ಇನ್ನೊಂದು ನಂಬರ್ ಆ್ಯಡ್ ಮಾಡ್ಬೋದು, ಪ್ಲಸ್ ಹಾಕ್ಬಿಟ್ಟು ಅವ್ರು 2 ನಂಬರಲ್ಲಿ ವೆಬ್ಸೈಟಲ್ಲಿ ಇತ್ತು. ಸೊ ನಾನು 2 ನಂಬರ್ನ ಆ್ಯಡ್ ಮಾಡ್ತೀನಿ ನನ್ನ ಸೈಟ್ಗೆ. ಓಕೆ, ಅವ್ರ ವೆಬ್ಸೈಟಲ್ಲಿ ಇತ್ತು. ಇಮೇಲ್ ಅಡ್ರೆಸ್ಸು ಅವಾಗಲೇ ತಗೊಂಡಿದ್ವಲ್ಲ, ಅದೇ ಸೇಮ್ ನನ್ನ ಹತ್ರ ಒಂದೇ ಇರೋದು, serinotes@gmail.com. ಬೆಸ್ಟ್ ಟೈಮ್ ಟು ಕಾಂಟ್ಯಾಕ್ಟ್ ಯು. ಅದೇ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಫೋನ್ ಯಾವಾಗಲೂ ಹುಚ್ಚರ ಥರ ಜನ ಫೋನ್ ಮಾಡ್ತಾರೆ, ಅದಕ್ಕೇನೆ ಒಂದು ಟೈಮಿಂಗ್ಸ್ ಇರಲಿ ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ. ಅಂದರೆ ಅವರು ಮೇ ಬಿ ಜನರಲಿ 8 AM ಇಂದ 8:40 ಅಲ್ಲ, 8:00 AM ಇಂದ ಇಲ್ಲಿ ಎಂಡ್ ಟೈಮ್ ಬಂದ್ಬಿಟ್ಟು ಒಂದು 8 PM ವರೆಗೂ ಮಾಡಿರ್ತಾರೆ. ಜನರಲಿ 8 PM ವರೆಗೂ ಜನ ಫೋನ್ ತಗೊಳಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬೇಕು ಅಂತ ಅವ್ರಿಗೇನೋ ಸಮಸ್ಯೆ ಆಗ್ತಿದೆ ನಾಳೆ ಅಂದರೆ ಬೇಕಾದ್ರೆ ನಮ್ಗೆ ಹೇಳಿದ್ರೆ ಚೇಂಜ್ ಮಾಡ್ಬೋದು, ಆಯಿತಾ. 8 AM to 8 PM ಅಂತ ಹಾಕಿದ್ದೀನಿ. ನಾನೇನು ಅವ್ರನ್ನ ಕೇಳಿನ, ಹಂಗೆ ನಾನೇ ಬೇಕು ಅಂತ ಹಾಕೊಂಡಿದ್ದೀನಿ. ಪಾಪ್ಯುಲರ್ ನಿಯರ್ ಬೈ ಅಟ್ರಾಕ್ಷನ್, ಇದು ಇಂಪಾರ್ಟೆಂಟ್. ಓಕೆ, ಇದು ಡಿಸ್ಟೆನ್ಸ್ ಫ್ರಮ್ ಕ್ಯಾಪಿಟಲ್. ಓಕೆ, ಇದು ಹೆಡ್ಲೈನ್ ಏನೋ, ಈ ಲೇಬಲ್ ಏನೋ ಒಂದು ಚೇಂಜ್ ಮಾಡಬೇಕು ಅನ್ಸುತ್ತೆ, ಏನಾದ್ರು ಒಂದು ಸ್ವಲ್ಪ ಮೀನಿಂಗ್ಫುಲ್ ನೇಮ್ ಇಡಬೇಕು. ಇಲ್ಲಿ ಬಂದು ಪಾಪ್ಯುಲರ್ ನಿಯರ್ ಬೈ ಅಟ್ರಾಕ್ಷನ್ಸ್ ಅಂತ ಇದೆಯೋ, ಇಲ್ಲಿ ರಾಜಾ ಸಿಟಿಂದ ಎಷ್ಟು ಕಿಲೋಮೀಟರು. ಆಮೇಲೆ ರಾಜಾ ಸಿಟಿ ಸ್ವಲ್ಪ ಪಾಪ್ಯುಲರ್ ಇದೆ, ಅದನ್ನ ಫಸ್ಟ್ ಹಾಕೋಣ. ಡಿಸ್ಟೆನ್ಸ್ 2.7 ಕಿಲೋಮೀಟರ್ ಅಂತ ಇದೆ. ಆಮೇಲೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ 3.9 ಕಿಲೋಮೀಟರ್ ಅಷ್ಟೇನಾ. ಇದನ್ನ ಸ್ವಲ್ಪ ನಾವು ಕನ್ಫರ್ಮ್ ಮಾಡ್ಕೊಬೇಕು. 3.9 ಕಿಲೋಮೀಟರ್. ಓಕೆ, ನಾಗರಹೊಳೆ ನ್ಯಾಷನಲ್ ಪಾರ್ಕಿಂದ ಏನು ಬರುತ್ತೆ ನೋಡೋಣ, ಏನು ಎಷ್ಟು ಕಿಲೋಮೀಟರ್ ಅಂತ. 68 ಕಿಲೋಮೀಟರ್ ತೋರಿಸ್ತಾ ಇದೆ. ಸುಮ್ಮನೆ ಅವ್ರು ಯಾರೋ ಸುಮ್ಮನೆ ಇವ್ರೆ ಏನೇನೋ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ತಪ್ಪಿರುತ್ತೆ ಅದು. ಸೊ ಅದರಿಂದ ನಾವು ಚೆಕ್ ಮಾಡಲೇಬೇಕು. ನಾಗರಹೊಳೆ ಬೇರೆ ತೋರಿಸ್ತಾ ಇದೆ, ರಾಜಾ ಸೀಟ್ ಎಷ್ಟು ತೋರಿಸುತ್ತೆ ನೋಡಿ. ಅವರು ಏರಿಯಲ್ ಡಿಸ್ಟೆನ್ಸು ಹಾಕ್ಬಿಡ್ತಾರೆ ಅವರು, ಅದು ಇನ್ನೊಂದು ಸಮಸ್ಯೆ. ರಾಜಾ ಸೀಟ್ ಅಂಡ್ ಪಾರ್ಕ್ ವ್ಯೂ ಪಾಯಿಂಟ್ 3.8 ಕಿಲೋಮೀಟರ್ ಅಂತ. ರಾಜಾ ಸೀಟ್ ಅಂಡ್ ಪಾರ್ಕ್ 3.8 ಕಿಲೋಮೀಟರ್. ಇಷ್ಟೇ, ಗೂಗಲ್ ಹೇಳೋದೇ ಹಾಕ್ಬೇಕು ನಾವು, ರಾಜಾ ಸೀಟ್ ಪಾರ್ಕ್ ಅಂಡ್ ವ್ಯೂ ಪಾಯಿಂಟ್. ಓಕೆ, ಈ ಥರ ಡಿಸ್ಟೆನ್ಸ್ಗಳೆಲ್ಲ ತಗೊಬೇಕು. ಇವಾಗ ಸದ್ಯಕ್ಕೆ ನಾನು 2 ಹಾಕಿರ್ತೀನಿ. ನಾಗರಹೊಳೆ ಪಾರ್ಕು 68 ಕಿಲೋಮೀಟರ್ ಬಂತು. ಇದನ್ನ ಮತ್ತೆ ಎಡಿಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ಬಟ್ ಎಲ್ಲದೂ ಹಾಕೋದು ಒಳ್ಳೇದು. ನಾನು ಜಸ್ಟ್ ವಿಡಿಯೋ ಸುಮ್ಮನೆ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಡಿಮೆ ಮಾಡಿರ್ತೀನಿ. ಮತ್ತೆ ಈಗ ನೆಕ್ಸ್ಟ್ ಗ್ಯಾಲರಿಗೆ ಬರುತ್ತೆ, ನೆಕ್ಸ್ಟ್ ಪ್ರೆಸ್ ಮಾಡಿ ಎಲ್ಲ ಓಕೆ ಇದ್ರೆ, ಆಯ್ತಾ. ಸೊ ಫೋಟೋ ಇಮೇಜಸ್ ಇದೇ ಇಂಪಾರ್ಟೆಂಟ್. ಈ ಥರ ಫೋಟೋ ಇಮೇಜ್ ಹಿಂಗೆ ಅಪ್ಲೋಡ್ ಮಾಡಬೇಕು. ಸಿರೀನ್ ಹೋಮ್ ಸ್ಟೇ. ಕ್ವಿಕ್ ಆಕ್ಸೆಸ್ ಸಿರಿನೋಟ್ಸ್. ಓಕೆ, ಒಂದು ಯಾವ್ದಾದ್ರು ಫಸಾಡ್ ಚೆನ್ನಾಗಿ ಕಾಣೋಂಥದ್ದು ಒಂದು ಫೋಟೋನ ಅಲ್ಲಿಗೆ ಹಾಕಬೇಕು. ಓಕೆ, ಫಸ್ಟ್ ಫೋಟೋ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಎಲ್ಲ ಅಪ್ಲೋಡ್ ಮಾಡಬೇಕು, ಒಳ್ಳೊಳ್ಳೆ ಫೋಟೋಸ್ ಎಲ್ಲ. ಓಕೆ, ಇದೆಲ್ಲ ಹಿಂಗೆ ಹಾಕೋಣ, ನೋಡೋಣ. ಎಲ್ಲ ಒಂದೇ ಸತಿ ಇನ್ವ್ಯಾಲಿಡ್. ಜೆ ಪಿ ಜಿ ಇದ್ರೆ ಮಾತ್ರ ಅಲೋ ಮಾಡುತ್ತೆ, ಬೇರೆ ಫೋಟೋಸ್ ಇದ್ರೆ ಅಲೋ ಮಾಡಲ್ಲ. ಓಕೆ, ಬೇರೆ ಥರ ಇದ್ರೆ ಅದು ಅಲೋ ಮಾಡಲ್ಲ, ಕಿರಿಕ ಮಾಡುತ್ತೆ.
ಏನೋ ಡೂಪ್ಲಿಕೇಟ್ ಬೇರೆ ಇದೆ, ಅದನ್ನ ಕಿತ್ತಾಕ್ಬೇಕು. ಇದಕ್ಕೆ ಬೇಕಾದ್ರೆ ಕ್ಯಾಪ್ಷನ್ ಕೊಡ್ಬೋದು ಆಯ್ತಾ, ಇಲ್ಲಿ ಬೆಡ್ರೂಮ್ ಕೊಟ್ರೆ ಒಳ್ಳೇದು. ಇದು ಸ್ವಲ್ಪ ಹಿಂಗಾಗೋಯ್ತು. ಟಾಪ್ ವ್ಯೂ, ಟಾಪ್ ವ್ಯೂ, ಬಾತ್ರೂಮ್, ಮತ್ತೆ ಬೆಡ್ರೂಮ್. ಸರಿ, ಇಷ್ಟೆಲ್ಲ ಇದೆ. ಎಲ್ಲದಕ್ಕೂ ಕ್ಯಾಪ್ಷನ್ ಕೊಡ್ತಾ ಹೋಗ್ಬೋದು, ಇಲ್ಲೂ ಕೊಡ್ಬೋದು ಕ್ಯಾಪ್ಷನ್, ಈಸಿ ಆಗುತ್ತೆ ಅಲ್ಲಿ ಕೊಡೋದಕ್ಕೆ. ಏನಾದ್ರು ಡೂಪ್ಲಿಕೇಟ್ ಫೋಟೋಸ್ ಇದ್ರೆ ಒಂದೇ ಥರದ್ದು ಎರಡಿದ್ರೆ ರಿಮೂವ್ ಮಾಡೋದು ಒಳ್ಳೇದು. ಓಕೆ ಓಕೆ. ವಿಡಿಯೋ ಯು ಆರ್ ಎಲ್, ಅವಾಗಲೇ ಒಂದು ವಿಡಿಯೋ ಯು ಆರ್ ಎಲ್ ತಗೊಂಡಿದ್ವಲ್ಲ, ಅದು ಇದು ಯೂಟ್ಯೂಬ್ ಲಿಂಕ್. ಯಾರೊಬ್ಬ ಮಾತಾಡಿದಲ್ಲ ಅವನು ಇಲ್ಲಿ ಹಾಕ್ಬಿಡೋಣ. ಗ್ಯಾಲರಿ ಮುಗೀತು. ಓಕೆ, ಸೊ ಇವು 3 ಕವರ್ ಇಮೇಜಸ್. ಓಕೆ, ಇವು 3 ಇದೆಯಲ್ಲ, ಇದು ಬಾತ್ರೂಮ್ ಬೇಡ ಅಲ್ಲಿಗೆ. ಇದು ಬೇಕಾದ್ರೆ ಫಸ್ಟ್ ಇಮೇಜ್ ಆಗಿರ್ಲಿ. ಇವು 3 ಕವರ್ ಇಮೇಜ್. ಕವರ್ ಇಮೇಜ್ ಅಂದ್ರೆ ಏನು ಗೊತ್ತಾ, ನಾನು ತೋರಿಸ್ತೀನಿ. ಫಸ್ಟ್ 3 ಫೋಟೋ ಕಾಣ್ತಾ ಇದೆಯಲ್ಲ, ಈ ಡೀಟೇಲ್ ಪೇಜ್ ಬಂದಾಗ 3 ಫೋಟೋ ಕಾಣ್ತಾ ಇದೆ, ಇವೇ ಕವರ್ ಇಮೇಜ್. ಇದೇ ಇಲ್ಲ ಆಗ್ತಾ ಇರೋದು ನಾನು. ಸೊ ಈ ಪ್ರಾಪರ್ಟಿಗೆ ಈ 3 ಇಮೇಜ್ ಬರುತ್ತೆ. ಇದನ್ನ ಬೇಕಾದ್ರೆ ಆಮೇಲೆ ಸ್ಲೈಡ್ ಮಾಡ್ಕೋಬಹುದು, ಇದೇನು ಹಾರ್ಡ್ ಅಂಡ್ ಫಾಸ್ಟ್ ಇಲ್ಲ. ಆಮೇಲೆ ಬೇಕಾದ್ರೆ ಚೇಂಜಸ್ ಎಲ್ಲ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಬೇಕಾದ್ರೆ ಈ ತರ ಕಾರ್ಡ್ ತರ ಇರೋದು ಒಂದು ಇಮೇಜ್ ಬಂದಿದ್ರೆ ಒಳ್ಳೇದಿತ್ತು. ಸೊ ದಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಇದು ಕಾರ್ಡ್ ಮಧ್ಯೆ ಎಲ್ಲ ಇದೆ ಅಂತ. ಸೊ ಈ 3 ಕವರ್ ಇಮೇಜ್ ಇರಲಿ. ಸೊ ಯೂಟ್ಯೂಬ್ ಲಿಂಕ್ ಹಾಕಿದೀನಿ. ಆಮೇಲೆ ನೆಕ್ಸ್ಟ್ ರೂಮ್ಸ್ಗೆ ಬರುತ್ತೆ. ಈಗ ರೂಮ್ಸ್ ಏನೇನು ರೂಮ್ಸು ಏನು ಅಂತ ನಮ್ಗೇನು ಗೊತ್ತಿಲ್ಲ. ಸೊ ಅವ್ರ ಹತ್ರ ಫೋನ್ ಮಾಡಿ ತಿಳ್ಕೊಬೇಕು ಆಯ್ತಾ. ಸೊ ಆ ರೂಮ್ಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕ್ತಾ ಹೋಗ್ಬೋದು. ಓಕೆ, ಎಷ್ಟು ರೂಮ್ ಇದೆ ಏನು ಅಂತ. ರೂಮ್ ಇಮೇಜ್, ಸಪೋಸ್ ಇವಾಗ ರೂಮ್ ಇಮೇಜ್ ಹೆಂಗೆ ನಮಗೆ ಗೊತ್ತಿಲ್ಲ, ಯಾವುದೋ ಇದೊಂದು ಬೆಡ್ರೂಮ್ ಹಾಕೋಣ ಆಯ್ತಾ. ಇನ್ನೊಂದು ಬಾತ್ರೂಮ್ ಹಾಕೋಣ, ಬಾತ್ರೂಮ್ ಚಿತ್ರ. ಸೊ ದಟ್ ಏನೋ ರೂಮ್ದು ಬಾತ್ರೂಮ್ ಇದು ಈ ಥರ ಏನೋ ಒಂದು ಆಗುತ್ತೆ, ಜನ ನೋಡ್ತಾರೆ. ಓಕೆ, ರೂಮ್ ನೇಮ್ 2 ಥರ ರೂಮ್ ಇದೆ ಅಂತ ನಾನು ಯಾವುದೋ ವೆಬ್ಸೈಟಲ್ಲಿ ನೋಡಿದ್ದೆ. ನಾವು ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಇದು ಸ್ಟ್ಯಾಂಡರ್ಡ್ ರೂಮ್ ಅಂತೆ. ಸ್ಟ್ಯಾಂಡರ್ಡ್ ರೂಮ್ ನೇಮ್ ಏನು ಅಂತ ನಾವು ಡೂಪ್ಲೆಕ್ಸ್ 101 102 ಅಂತ ಏನೋ ಕೊಟ್ಕೊಂಡಿದ್ವಲ್ಲ, ಆ ಥರ ಏನಾದ್ರು ಒಂದು ಡಬಲ್ ರೂಮ್ ವಿತ್ ಬಾಲ್ಕನಿ ಆ ಥರ ಏನಾದ್ರು ಒಂದು ನೇಮ್ ಕೊಟ್ಟರೆ ಒಳ್ಳೇದು. ಸೊ ಪ್ರೈಸಿಂಗ್ ಮಾಡಲ್ ಹೆಂಗೆ ಅಂತ, ಪರೇಡ್ ಪ್ರೈಸಿಂಗ್ ಇದು ನಮ್ಮದು. ಅವ್ರು ನಾನು ನೋಡಿರೋ ಪ್ರಕಾರ 2500 ಇದ್ದಂಗಿತ್ತು. ಬಟ್ ಅದನ್ನ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕು, ಏನು ಮಾಡೋಕ್ಕಾಗಲ್ಲ. ಡಿಸ್ಕೌಂಟ್ ಏನಿಲ್ಲ, ಟ್ಯಾಕ್ಸ್ ಎಕ್ಸ್ಕ್ಲೂಡೆಡ್. ಅಂದರೆ ಇದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಬರುತ್ತೆ. ಅವರಲ್ಲೆಲ್ಲ ಆನ್ಲೈನಲ್ಲಿ ತೋರಿಸಿದ್ರು, ಆನ್ಲೈನಿಂದ ಯಾರು ಬುಕ್ಕಿಂಗ್ ಮಾಡಿದ್ರೆ ಅವ್ರು ಟ್ಯಾಕ್ಸ್ ಕೊಡಬೇಕಾಗುತ್ತೆ ಅಂತ. ಸೊ ಆಮೇಲೆ ಈ ಅಟ್ಯಾಚ್ ಬಾತ್ರೂಮು, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟು, ಇದೇನಿದೆ ಇದೇನಾದ್ರು ಎಕ್ಸ್ಟ್ರಾ ಇದ್ರೆ ಹಿಂಗೆ ಹಿಲ್ ವೀವು 1 ಕ್ವೀನ್. ಸೊ ಇಲ್ಲಿ 1 ಕ್ವೀನ್ ಸೈಜ್ ಬೆಡ್ ಇದೆ, ಅದನ್ನ ಹಾಕೋಣ. 1 ಕ್ವೀನ್ ಸೈಜ್ ಬೆಡ್. ಆಮೇಲೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್, ಹೈ ಟೀ, ಲಂಚ್ ಡಿನ್ನರ್ ಎಲ್ಲ ಇರುತ್ತೆ. 3 ಮೀಲ್ಸ್ ಅಂತ ನಾನೆಲ್ಲ ಓದಿದ್ದೆ. ಇದನ್ನ ಹಿಂಗೆ ಸ್ಲೈಡ್ ಮಾಡ್ಬೋದು, ಇದನ್ನ ಮೇಲಕ್ಕೆ ತರ್ಬೋದು, ಇದನ್ನ ಕೆಳಗೆ ಹಾಕ್ಬೋದು. ಲಂಚ್ನ ಕೆಳಗೆ ಮಾಡ್ಬೋದು, ಹಿಂಗೆ ಲಂಚ್ ಮೇಲ್ ಮಾಡ್ಬೋದು. ಓಕೆ, ಬ್ರೇಕ್ಫಾಸ್ಟ್ ಆಯಿತು, ಲಂಚ್ನ ಮೇಲ್ ಮಾಡೋಣ. ಡಿನ್ನರು ಹೈ ಟೀ, ಡಿನ್ನರ್ ಮಧ್ಯೆ ಹೈ ಟೀ ಬರಲಿ. ಈಗ ಸರಿ ಆಯಿತು. ಓಕೆ, ಇದು ಯಾವುದೋ ಒಂದು ಸ್ಟ್ಯಾಂಡರ್ಡ್ ರೂಮ್. ಓಕೆ, ಇನ್ನೂ ಜಾಸ್ತಿ ರೂಮ್ ಇದ್ದಾವೆ ಅಂದಾಗ ಈ ಆ್ಯಡ್ ಇದೆಯಲ್ಲ, ಈ ಆ್ಯಡ್ ಯೂಸ್ ಮಾಡಬೇಕು. ಅವಾಗ ಇನ್ನೊಂದು ಈ ಥರ ಬರುತ್ತೆ, ಅವಾಗ ಇನ್ನೊಂದು ರೂಮ್ ಆ್ಯಡ್ ಮಾಡೋದು. ಸ್ಟ್ಯಾಂಡರ್ಡ್ ರೂಮ್ ಆಯಿತಾ.
ಇನ್ನೊಂದು ಸ್ವಲ್ಪ ಡಿಲಕ್ಸ್ ರೂಮ್ ಅಂತ ಏನೋ ಒಂದಿತ್ತು, ಅದಕ್ಕೊಂದು ನಮ್ಗೆ ಯಾವ್ದು ಏನು ಅಂತ ಗೊತ್ತಿಲ್ಲ ನನಗೆ. ಸ್ವಲ್ಪ ಪಾಶ್ ಆಗಿರೋದು ಫೋಟೋ ಆ್ಯಡ್ ಮಾಡೋದು. ಇನ್ನೊಂದು ಏನಾದ್ರು ಬಾತ್ರೂಮ್ ಫೋಟೋ ಇದ್ರೆ ಆ ಬಾತ್ರೂಮ್ ಫೋಟೋ ಹಾಕುವ. ಬಾತ್ರೂಮ್ ಫೋಟೋ ಎಲ್ಲೂ ಸಿಗ್ತಾ ಇಲ್ಲ ನನಗೆ. ಇಲ್ಲೊಂದಿದೆಯಲ್ಲ. ಸೊ ಇದೆರಡು ಹಾಕಿರೋಣ. ಡಿಲಕ್ಸ್ ರೂಮ್ ಅಂತ, ರೂಮ್ ನೇಮ್ ಡಿಲಕ್ಸ್ ರೂಮ್. ಅದು ಅರ್ಲಿಯರ್ ರೂಮ್ ಏನದು ಸ್ಟ್ಯಾಂಡರ್ಡ್ ರೂಮ್ ಇತ್ತು. ಡಿಲಕ್ಸ್ ರೂಮ್ ಪ್ರೈಸ್ 2750. ಡಿಸ್ಕೌಂಟ್ ಏನಿಲ್ಲ. ಡಿಸ್ಕೌಂಟ್ ಕೊಟ್ರೆ ಇದು ಇಲ್ಲಿ ಸ್ಕ್ರಾಚ್ ತರ ಬರುತ್ತೆ ಆಯ್ತಾ. ಎಲ್ಲಿ ಬರುತ್ತೆ ಅಂದ್ರೆ ಡಿಸ್ಕೌಂಟ್ ಕೊಟ್ಟಾಗ ಈ ತರ ಸ್ಕ್ರಾಚ್ ಆಗ್ಬಿಟ್ಟು 10% ಡಿಸ್ಕೌಂಟ್ ಆಗಿ 2700 ಅಂತ ತೋರಿಸುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಎಲ್ಲೋದೆ ನಾನು? ಇಲ್ಲಿದ್ದೀನಲ್ವಾ. ಡಿಸ್ಕೌಂಟ್ ಏನಿಲ್ಲ. ಹಿಲ್ ವ್ಯೂ ಇದೆ, ಐಟಿ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಹಿಲ್ ವ್ಯೂ ಇದೆ. 250 ಸ್ಕ್ವೇರ್ ಫೀಟ್ ಏನೋ ಹೇಳಿದ್ರಲ್ಲ, 250. ಈಗ 1 ಕ್ವೀನ್ ಸೈಜ್ ಬೆಡ್, ಇನ್ಕ್ಲೂಡ್ಸ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಇದೆ ಅಲ್ಲ ಇದರಲ್ಲಿ. ಲಂಚ್, ಡಿನ್ನರ್, ಸ್ನ್ಯಾಕ್ಸ್. ಅಲ್ಲ, ಸ್ನ್ಯಾಕ್ಸ್ ಅಲ್ಲಿ ಬಂದ್ಬಿಡ್ತು. ಇದೊಂದು ಮೈನಸ್ ಮಾಡು. ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್, ಲಂಚ್, ಹೈ ಟೀ ಅಂಡ್ ಡಿನ್ನರ್. ಓಕೆ, 1 queen size bed, extra bed upon request. ಆಕ್ಚುಲಿ ಇಲ್ಲೊಂದು ಕೆಪಾಸಿಟಿ ಅಂತ ಬರಬೇಕು. ಎಷ್ಟು ಜನ ಇರ್ಬೋದು ಮ್ಯಾಕ್ಸ್ ಮಿನಿಮಮ್ ಕೆಪಾಸಿಟಿ ಹಾಕು ಅಂತ ಹೇಳಿದ್ದೀನಿ ನಾನು. ವಿಚ್ ಶುಡ್ ಬಿ ಎ ಫೀಲ್ಡ್ ಒನ್. ಓಕೆ, ಪ್ರೈಸಿಂಗ್ ಫಾರ್ ಕಿಡ್ಸ್, ಪ್ರೈಸಿಂಗ್ ಅಂಡ್ ಕ್ಯಾನ್ಸಲೇಷನ್. ಡಿಸ್ಕೌಂಟ್ ಇನ್ ಪರ್ಸೆಂಟೇಜ್ 50%. ಸೊ ಕ್ಯಾನ್ಸಲೇಷನ್ ಪಾಲಿಸಿ, ಒಂದು ಸ್ಟ್ಯಾಂಡರ್ಡ್ ಕ್ಯಾನ್ಸಲೇಷನ್ ಪಾಲಿಸಿ ಇದೆ. ಅದು ಅವ್ರು ಓಕೆ ಅಂದ್ರೆ ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲ ಅವ್ರದ್ದೇ ಏನಾದ್ರು ಓನ್ ಇದ್ರೂ ಯು ಕ್ಯಾನ್ ಸೆಟ್ ಯುವರ್ ಓನ್ ಕ್ಯಾನ್ಸಲೇಷನ್ ಪಾಲಿಸಿ, ಅದು ಮಾಡ್ಬೋದು. ಆಸ್ ಆಫ್ ನಾವು ಸ್ಟ್ಯಾಂಡರ್ಡ್ ನಮ್ದೇನಿದೆ ಅದು ಬಂದ್ಬಿಡುತ್ತೆ. ಸೊ ಅಮ್ಯುನಿಟೀಸ್ ಅಂಡ್ ಹೌಸ್ ರೂಲ್ಸ್ ಅಲ್ಲಿ ಇದೀವಿ. ಕಿಚನ್ ಇದೆ, ಸ್ಯಾಟಲೈಟ್ ಟಿವಿ ಇದೆ, ವೈಫೈ ಇದೆ, ಡ್ರೈಯರ್ ಗೊತ್ತಿಲ್ಲ, ಫ್ರೀ ಪಾರ್ಕಿಂಗ್ ಅಂತ ಇದೆ, ಸ್ವಿಮ್ಮಿಂಗ್ ಪೂಲ್ ಇರೋ ಡೌಟ್, ಸೀಲಿಂಗ್ ಫ್ಯಾನ್ ಇದೆ, ವೀಲ್ ಚೇರ್ ಆಕ್ಸೆಸಿಬಲ್ ಇದೆ, ಗಾರ್ಡನ್ ವ್ಯೂ ಇದೆ, ಹಿಲ್ ವ್ಯೂ ಇದೆ, ಸೊ ಸೆಕ್ಯೂರಿಟಿ ಕ್ಯಾಮ್ರಾಸ್ ಇದೆ. ಇವಿ ಚಾರ್ಜಿಂಗ್ ಪ್ಲಗ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಇವೆಲ್ಲ ಸ್ವಲ್ಪ ಕೇಳ್ಕೊಬೇಕು ನಾವು ಅವ್ರನ್ನ, ಅಥವಾ ಅವರೇ ಆಮೇಲೆ ಆಡ್ ಮಾಡ್ಕೋಬಹುದು ಏನಿದೆ ಏನೇನಿಲ್ಲ ಅಂತ. ಏನೇನಾದ್ರು ಮಾಡ್ಕೊಬಹುದು. ಪ್ಲಾಂಟೇಶನ್ ವಾಕ್, ಸೈಕಲ್ಸ್, ಲಾನ್, ಇವೆಲ್ಲ ಕೆಲವೆಲ್ಲ ಇರ್ಬೋದು. ಹೌಸ್ ರೂಲ್ಸ್ ಏನು, ಸ್ಮೋಕಿಂಗ್ ನಾಟ್ ಅಲೋಡ್ ಅಂತ ನೋಡಿದೆ. ಇವೆಂಟ್ಸ್ ಅಲೋಡ್, ಪಾರ್ಟೀಸ್ ಅಲೋಡ್, ಆಲ್ಕೋಹಾಲ್ ಅಲೋಡ್, ಕಪಲ್ಸ್ ಅಲೋಡ್, ನಾಟ್ ಅಲೋಡ್, ಪೆಟ್ಸ್ ಅಲೋಡ್, ಲೌಡ್ ಮ್ಯೂಸಿಕ್ ನಾಟ್ ಅಲೋಡ್, ಸೆಲ್ಫ್ ಚೆಕ್ ಇನ್ ನೋ, ಮಿನಿಮಮ್ ಏಜ್ ಲಿಮಿಟ್ ಏನಿಲ್ಲ. ಓಕೆ, ಇವಾಗ ಬಂದ್ಬಿಟ್ಟು ಹೋಸ್ಟ್ ಡೀಟೇಲ್ಸಿಗೆ ಬರ್ತಾ ಇದೆ. ಹೋಸ್ಟ್ ಡೀಟೇಲ್ಸ್ ನಾನು ಇಲ್ಲಾಗಲೇ ಕಾಪಿ ಮಾಡ್ಕೊಂಡಿದ್ದೀನಿ. ಓಕೆ, can you can you rewrite this and make it little short ಮಾಡು ಅಂತಾನೆ ಹೇಳ್ತಾ ಇದೀನಿ, ತುಂಬಾ ದೊಡ್ಡದು ಬೇಡ ಅಂತ.
Nischal Pannappa. Nischal has been hosting since driven with the love for nature and passion. Okay. Language spoken English, Kannada and Hindi ಅಂತ ಅನ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ, ನಾನು ನೋಡಕ್ ಹೋಗಿಲ್ಲ. ಏರ್ ಬಿ ಎನ್ ಬಿ ಲಿಂಕ್ ಇದೆ, ಏರ್ ಬಿ ಎನ್ ಬಿ ನಂಗೆ ಸಿಗ್ತಾ ಇಲ್ಲ. ಬಟ್ booking.com ಅಲ್ಲಂತೂ ಇದ್ದಾರೆ. ಓಕೆ, booking.com ಈ URL ಇದೆಯಲ್ಲ, ಈ URL ತಗೊಂಡ್ರೆ ಯಾರು ಆನ್ಲೈನ್ ಬುಕ್ಕಿಂಗ್ ಮಾಡೋರು ಡೈರೆಕ್ಟ್ ಮಾಡ್ಕೊಂತಾರೆ ಅಂತ ನಂದು ಇಂಟೆನ್ಷನ್. ಬಟ್ ನಾನು ಏನು ಮಾಡೋದಂತ ಗೊತ್ತಿಲ್ಲ, ನೋಡುವ. ಮೇಕ್ ಮೈ ಟ್ರಿಪ್ಪಲ್ಲೂ ಇದೆ ಸರಿ ನೋಟ್ಸ್ ಅಂತ. ಈ ಲಿಂಕ್ನ ಇಲ್ಲಿಗೆ ಹಾಕಿ. ಏರ್ ಬಿ ಎನ್ ಬಿ ಲಿಂಕ್ ಇಲ್ಲ, ಅದು ಗ್ಯಾಪ್ ಬಿಟ್ಬಿಡಿ. ಡಾಕ್ಯುಮೆಂಟ್ಸ್, ಒಂದು ID ಪ್ರೂಫು ಅದು ಇದೆಲ್ಲ ಹಾಕಬೇಕು. ನೀನು ಹಾಕ್ತಾ ಇಲ್ಲ, ನನ್ನ ಹತ್ರ ಇಲ್ಲ. ಸೊ ಹಂಗೆ ಸಬ್ಮಿಟ್ ಮಾಡ್ತೀನಿ, ಫೈನಲ್ ಸಬ್ಮಿಟ್. ಓಕೆ, ಇದನ್ನ ಬೇಕಾದ್ರೆ ಪ್ರಿವ್ಯೂ ಮಾಡ್ಬೋದು ನಾನು, ಹೆಂಗೆ ಕಾಣುತ್ತೆ ಅಂತ. ಸರ್ ಇಲ್ಲೆಲ್ಲೋ ಪ್ರಿವ್ಯೂ ಇತ್ತು, ಅನ್ಅಪ್ರೂವ್ಡ್ ನೋಡಿ. ಇಲ್ಲ, ಇದು ಅನ್ಅಪ್ರೂವ್ಡ್ ಬರ್ತಾ ಇದೆ, ಅಪ್ರೂವ್ ಆಗಿಲ್ಲ ಇದು. ಇವಾಗ ನಾನು ಅಡ್ಮಿನ್ಗೆ ಹೋದ್ರೆ ಇಲ್ಲಿ ಅಡ್ಮಿನ್ ಸ್ಕ್ರೀನ್ ಇದೆ. ಸೊ ಲಿಸ್ಟಲ್ಲಿ ಈ ಯೂಸರ್ ಬಂದಿದ್ದಾರೆ, ಈ ಯೂಸರ್ ಅಪ್ರೂವ್ ಆಗಿದೆ ಎನಿವೆ. ಓಕೆ, ಅಪ್ರೂವ್ ಹೋಸ್ಟ್ ಅಪ್ರೂವ್ ಮಾಡಿದ್ದೀನಿ. ಆಮೇಲೆ ಪ್ರಾಪರ್ಟೀಸಲ್ಲೂ ಬಂದು ಅಪ್ರೂವ್ ಮಾಡಬೇಕು ಇದನ್ನು. ಸೊ ಇದೇನಿದೆ, ಏನಾದ್ರು ಕರೆಕ್ಷನ್ ಇದ್ರೆ ನೋಡ್ಬಿಟ್ಟು ಅಪ್ರೂವ್ ಅಂತ ಹೇಳಬೇಕು. ಇವಾಗ ಪ್ರಾಪರ್ಟಿ ಅಪ್ರೂವ್ ಮಾಡಿದ್ದೀನಿ. ಸೊ ಇದು ಅಪ್ರೂವ್ಡ್ ಅಂತ ಚೇಂಜ್ ಆಗಿರುತ್ತೆ, ಆಯ್ತಾ, ಲಿಸ್ಟೆಡ್ ಅಂತ ಆಗಿದೆ. ಸೊ ಇವಾಗ ಪ್ರಾಪರ್ಟಿ ನೋಡಬೇಕು ಅಂದರೆ ಸರ್ಚಲ್ಲಿ ಹೋಗಿ ಕೂರ್ಗ್ ಅಂತ ಹೊಡಿಯೋಣ. ಸಿರಿ ನೋಟ್ಸ್ ಇಲ್ಲಿ ಲಿಸ್ಟ್ ಆಗಿದೆ. ಓಕೆ, ಸೊ ಹೆಂಗೆ ಲಿಸ್ಟ್ ಆಗಿದೆ ನೋಡಿ. 25 ಗೆಸ್ಟ್, 5 ರೂಮ್, 8 ಬಾತ್ರೂಮ್, 6 ಬಾತ್ರೂಮ್, ವೈಫೈ, ಹಿಲ್ ವ್ಯೂ, TV, ಫ್ರೀ ಪಾರ್ಕಿಂಗ್. ಓಕೆ, ನಿಶ್ಚಲ್ ಫೋಟೋ ಇಲ್ಲಿ ಬಂದಿದೆ, ಫೋನ್ ನಂಬರ್ಸ್, ಪ್ರಿಫರ್ಡ್ ಕಾಲ್ ಟೈಮಿಂಗ್ಸ್. ಓಕೆ, ಓಕೆ. ಸೊ ರೂಮ್ಸ್ ಏನು ಲಿಸ್ಟ್ ಮಾಡಿದ್ವಿ ಅದೆಲ್ಲ ಇಲ್ಲಿ ಬಂದಿದೆ. ಸೊ ರೂಮ್ಸು, ಫೋಟೋಸು, ಅದೇ ಬಾತ್ರೂಮು, ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟು. ಮತ್ತೆ ಅಮ್ಯುನಿಟೀಸ್ ಏನು ಹಾಕಿದ್ವಿ ಅದೆಲ್ಲ ಬಂದಿದೆ. ಮತ್ತೆ ಎಡಿಟ್ ಮಾಡ್ಕೋಬಹುದು. ನಿಯರ್ ಬೈ ಅಟ್ರಾಕ್ಷನ್ 2 ಹಾಕಿದ್ದೆ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕಬೇಕು. ಹೌಸ್ ರೂಲ್ಸು, ಲೊಕೇಶನ್ನು, ಏನು ಪಿನ್ ಹಾಕಿದೆ ಆ ಲೊಕೇಶನ್ನು, ವಿಡಿಯೋಸ್ ಏನು ಹಾಕಿದೆ ಅದು ಬಂದಿದೆ. ಕ್ಯಾನ್ಸಲೇಷನ್ ಪಾಲಿಸಿ ಏನಿದೆ ನೋಡುವ. ಓಕೆ, ಇಲ್ಲಿ ನಮ್ಮ ಜನರಲ್ ಕ್ಯಾನ್ಸಲೇಷನ್ ಪಾಲಿಸಿನೇ ಬಂದ್ಬಿಟ್ಟಿದೆ. ಓಕೆ, ಇದಿಷ್ಟು ಪ್ರಾಪರ್ಟಿ ಅಪ್ಲೋಡ್ ಮಾಡುವಂತ ಒಂದು ಸ್ಟೆಪ್ಸ್. ಓಕೆ, ಕೂರ್ಗ್ ಅಂತ ಸರ್ಚ್ ಮಾಡಿದ್ರೆ ಅದಲ್ಲಿ ಲಿಸ್ಟಲ್ಲಿ ಬರ್ತಾ ಇದೆ ಸರಿ ನೋಟ್ಸ್. ಸೊ ಇಬ್ನಿಬಲ್ವಾಡಿ ವಿಲೇಜ್ ಇದು ಕೊಟ್ಟಿದ್ದು ಇಲ್ಲಿ ಬಂದಿದೆ. ಫೋನ್ ನಂಬರು, ಚಾಟ್ ಮಾಡಿದ್ರೆ ಮಾಡ್ಬೋದು.